ಶ್ರೀಗುರುಭ್ಯೋ ನಮಃ. ಸರಸ್ವತಿ ನಮಸ್ತಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ. ಶ್ರೀ ಸರಸ್ವತಿ. ನೀವು ಮಲ್ಗ ಮುಂಚೆ ಒಂದು ಹಾಫ್ ಆನ್ ಅವರ್ ನೋಡ್ತಾ ಬನ್ನಿ ಎಲ್ಲರೂ. ಮಿನಿಮಮ್ ಹಾಫ್ ಆನ್ ಅವರ್ ಬೇಕೇ ಬೇಕು. ಯಾಕಂದ್ರೆ ನೋಡಿದ್ದೀರಾ ಇವಾಗ ಎಷ್ಟು ಕಾನ್ಸೆಪ್ಟ್ ಇದೆ ಅಂತ, ಅದು ಎಷ್ಟು ಡೀಪ್ ಇದೆ ಅಂತ. ನಾವು ಒಂದು ಲೆವೆಲಾಗಿ ಹೋಗಿದ್ದೀವಿ, ಇನ್ನೂ ಡೀಪಾಗಿ ಹೋಗಿಲ್ಲ. ಅರ್ಥ ಮಾಡ್ಕೊಳ್ಳಿದು. ನೀವು ಅದು ಜೀರ್ಣ ಮಾಡ್ಕೊಳ್ಳದೆ ಮುಂದೆ ಹೋಗೋಕ್ಕಾಗಲ್ಲ. ಕರೆಕ್ಟ್. ಅದಕ್ಕೆ ಟೈಮ್ ತಗೊಳ್ಳೋದು ತೊಂದರೆ ಇಲ್ಲ, ಟೈಮ್ ತಗೊಳ್ಳಿ. ಬಟ್ ಅದು ಒಂದು ಸಲ ಕೊಟ್ಟಿರೋ ಒಂದು ಫೇರ್ ಮಾಡ್ಕೊಂಡು ನೀವು ಡೈಲಿ ನೋಡ್ತಾ ಇರಬೇಕು. ಸುಮ್ಮನೆ ಜಸ್ಟ್ ರೆಫರ್ ಮಾಡಿ ಅದು ತಲೆಗೆ ಹೋಗುತ್ತೆ. ನೀವು ಬಾಯ್ಪಾಠ ಮಾಡ್ತೀನಿ ಅಂದರೆ ಯಾವತ್ತೂ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ. ಯಾಕೆ ನೀವು ವಯಸ್ಸಲ್ಲಿ ಬಾಯ್ಪಾಠ ಆಗೋದು ಕಷ್ಟದ ಕೆಲಸ. ಕರೆಕ್ಟ್. ಹಾಗಾಗಿ ಏನು ಮಾಡಬೇಕು, ನೋಡಬೇಕಷ್ಟೇ. ಜಸ್ಟ್ ಓದ್ತಾ ಹೋಗ್ಬೇಕು. ಡೈಲಿ ಒಂದೆರಡು ಪೇಜ್, ಅದಾಯ್ತಾ, ನೆಕ್ಸ್ಟ್ 2 ಪೇಜ್, ಆ ಥರ ಒಂದು 2 ಪೇಜ್ ಮಲ್ಗ ಮುಂಚೆ ಓದುವ ಒಂದು ಹವ್ಯಾಸಗಳು ಇಟ್ಕೊಳ್ಳಿ. ಕಂಪಲ್ಸರಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಆಗಲ್ಲ. ಆಮೇಲೆ ಕಲ್ತಿದ್ದೆ ಮರ್ತೋಯ್ತು, ತಿರ್ಗಾ ರಿಫ್ರೆಶ್ ಆಗಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಲ್ವಾ? ತುಂಬ ಕಷ್ಟ ಇದೆ ಇದು ರಿಫ್ರೆಶ್ ಆಗಬೇಕಾದ್ರೆ. ಹಾಗಾಗಿ ಇವಾಗ ತಲೆಯಲ್ಲಿ ಇರಬೇಕಾದ್ರೆ ಅದು ಉಳಿಸ್ತಾ ಹೋಗ್ಬೇಕು. ಉಳಿಸೋದು ಹೇಗೆ ಹಾಗೇನೆ. ಯಾಕಂದರೆ ಇವಾಗ ಬೇರೆ 108 ನಮ್ಮ ಕೆಲಸ ಇರುತ್ತೆ. ಅದು ಉಳಿಸ್ಬೇಕಾದ್ರೆ ಜಸ್ಟ್ ರಿವೈಸ್ ಆಗ್ತಾ ಇರಬೇಕು. ಕಂಟಿನ್ಯೂಸ್ ರಿವೈಸ್ ಮಾಡ್ತಾ ಇದ್ರೆ ತಲೆಯಲ್ಲಿ ಬಂದುಬಿಡುತ್ತೆ. ನೀವು ಓದಕ್ಕೆ ಹೋಗ್ಬೇಡಿ, ಪೂರ್ತಿ ಬಾಯ್ಪಾಠ ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ಸೊ ಯಾವುದೇ ಕ್ವಶನ್ಸ್ ಇದೆಯಾ? ಎನಿ ಕ್ವಶನ್ಸ್ ನಿಮಗೆ? ಕ್ವಶನ್ ಅಲ್ಲ, ಜಸ್ಟ್ ಒಂದು ನಂದು ಆಲ್ಮೋಸ್ಟ್ ಲಾಸ್ಟ್ 1.5 ಮಂತಿಂದ ಟ್ರಾವೆಲ್ಸ್ ಆಲ್ಮೋಸ್ಟ್ 25-30 ಡೇಸ್ ಹೊರಗಡೆನೇ ಇದೆ. ನಾನು ಜಸ್ಟ್ ನನ್ನ ಜಾಗದಲ್ಲಿ ಕೋಲೇಟ್ ಮಾಡಕ್ಕೆ ಟ್ರೈ ಮಾಡಿದೆ, ಬಟ್ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 5 ಟೈಮ್ಸ್ ಡೆಲ್ಲಿಗೆ ಹೋಗಿ ಬಂದೆ. ಮತ್ತು ಲಾಸ್ಟ್ ವೀಕ್ ಜಪಾನ್ ಹೋಗ್ಬೇಕಾಗಿತ್ತು. ಓಕೆ. ಅಲ್ಲ, ಯಾವ ಥರ ಲೇಟ್ ಮಾಡ್ಬೋದು ಟ್ರಾವೆಲ್? ನೋಡಿ, ಟ್ರಾವೆಲ್ ಏನಿದೆ, ಟ್ರಾವೆಲ್ ನೋಡಬೇಕಾದ್ರೆ ಇವಾಗ ಕನ್ಸಿಡರೇಷನ್ ಆಫ್ ಇವಾಗ ಏನಾಗಿದೆ, ಆ ಟೈಮಲ್ಲಿ 2 ವಕ್ರವಾಗಿದ್ದು. ಕರೆಕ್ಟ್. ಅರ್ಥ ಆಯ್ತಾ? ಚಂದ್ರ ಎಲ್ಲಿದ್ದಾನೆ? ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ? ಕನ್ಯಾದಲ್ಲಿದ್ದಾನೆ. ಕರೆಕ್ಟ್. ಇವಾಗ ಏನಾಗಿದೆ, ಇವಾಗ ನೋಡಿ ಇಲ್ಲಿ ಶನಿ ಯಾವಾಗ ವಕ್ರ ಆದ ವಾಪಸ್ ಬಂದ ಮಕರಕ್ಕೆ. ಅರ್ಥ ಆಯ್ತಾ ನಿಮಗೆ? ಕುಂಭದಲ್ಲಿದ್ದಾನೆ, ವಕ್ರನಾದಾಗ ಅವನು ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಏನಾಗುತ್ತೆ, ಕಂಟಿನ್ಯೂಸ್. ಎರಡನೇದೇನಾಗುತ್ತೆ, ಅಲ್ಲಿ ಕಂಟಿನ್ಯೂಸ್ ಅವನು 9ನೇ ದೃಷ್ಟಿ ಅಂದರೆ ಸೇಮ್ ಡೈರೆಕ್ಷನ್ ಕನ್ಯಾ ಬಂತು. ಕನ್ಯಾದಿಂದ 5ನೇ ಮನೆ ಬಂತ ಮಕರ. ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಎರಡನೇದು ನಿಮ್ಮ ಗುರು ಎಲ್ಲಿ ಟ್ರಾನ್ಸಿಟ್ ಆಗ್ತಾ ಇದ್ದಾನೆ, ಗುರುನು ಟ್ರಾನ್ಸಿಟ್ ಆಗ್ತಾ ಇರುವಂಥದ್ದು ವೃಷಭ. ಅಲ್ಲಿಂದನೂ 5ಮ ದೃಷ್ಟಿ ಚಂದ್ರನ ಮೇಲಿದೆ. ಸೊ 2 ಕನ್ಸಿಡರೇಷನ್ ಸೇಮ್ ಡೈರೆಕ್ಷನ್ ಚಂದ್ರನ್ ಬಂದಾಗ ಏನಾಗುತ್ತೆ, ನೀವು ಟ್ರಾವೆಲ್ ಮಾಡಲೇಬೇಕು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ನಿಮ್ಮ ಚಂದ್ರ ಕನ್ಯಾದಲ್ಲಿದ್ದಾನೆ. ನೋಡಿ ಏನಾಗುತ್ತೆ, ಇಲ್ಲಿ ಜಸ್ಟ್ ಚಿಕ್ಕದಾಗಿ ಬರೀತೀನಿ. ಕಾಣ್ತಾ ಇದೆಯಾ?
ಕೆಳಗಡೆ ಇದೆ ಸ್ವಲ್ಪ ಮೇಲೆ. ಇವಾಗ ನೋಡಿ, ಇದು ಕನ್ಯೆ ಚಂದ್ರ, ಕರೆಕ್ಟ್. ಇವಾಗ ಇಲ್ಲಿ ಶನಿ ಇದ್ದಾನೆ, ಇದು ವಕ್ರನಾದ ಅವನು ವಾಪಸ್ ರೆಟ್ರೋ. ಅವಾಗ ಇಲ್ಲಿ ಬಂದ, ಇಲ್ಲಿಂದ 1 2 3 4 5 ತ್ರಿಕೋಣ ಆಯ್ತಾ. 5 ತ್ರಿಕೋಣ ಆಯ್ತು ನೋಡಿ. ಇಲ್ಲಿ ಈ ಪಾಯಿಂಟಿಗೆ ವಾಪಸ್ ಬಂದಿರೋ ಕಾರಣದಿಂದ ಇಲ್ಲಿ ಗುರು ಇದ್ದಾನೆ. ಇಲ್ಲಿ ಏನಾಯ್ತು, ಇಲ್ಲಿ ಕನೆಕ್ಷನ್ ಬಂತು, ಇಲ್ಲಿ ಕನೆಕ್ಷನ್ ಬಂತು. ನಾನೇನು ಹೇಳಿದೆ, ಯಾವ ಮನೆಗೆ ಕನೆಕ್ಷನ್ ಬರುತ್ತೆ ಜಾಸ್ತಿ ಆ ಮನೆಗೆ ನಿಮಗೆ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಎರಡೂ ಬಂದಿರೋ ಕಾರಣದಿಂದ ಜೀವ ಕರ್ಮ ಟ್ರಾವೆಲ್. ಅರ್ಥ ಆಯ್ತಲ್ಲ? ಕರ್ಮಕ್ಕೋಸ್ಕರ ಜೀವ ಅರ್ಥ ಮಾಡ್ಕೊಳ್ಳಿ. ಜೀವ ಅಲ್ಲಿದ್ದಾನೆ, ಗುರು ಜೀವ ಆಯಿತು. ಪಂಚಮಕ್ಕೆ ಶನಿ ನಿಮ್ಮ ರಾಶಿಗೆ ನೋಡ್ತಾನೆ, ಚಂದ್ರನಿಗೆ. ಎರಡನೇದು ಏನು ಅಂತ ಹೇಳಿದ್ರೆ, ಇವನು ವಕ್ರನಾದ ಮೇಲೆ ಜುಪಿಟರ್ ವಕ್ರ, ಇವನು 1 ತಿಂಗಳು ಇವಾಗ ಡೈರೆಕ್ಟ್ ರೆಟ್ರೋ ಡೈರೆಕ್ಟ್ ಇವಾಗ ಆದ, ಜಸ್ಟ್ 1 ವೀಕ್ ಮುಂಚೆ 11th 12th ಸಮಥಿಂಗ್ ಏನೋ ಬರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಅದರಿಂದ ಅಷ್ಟರ ಒಳಗಡೆ ಆ ಮಂತ್ ಒಳಗಡೆ ಆ ಟೈಮಲ್ಲಿ ನಿಮಗೆ ಜಾಸ್ತಿ ಟ್ರಾವೆಲ್ ಆಯಿತು ಅಂತ. ಹೆವಿ ಟ್ರಾವೆಲ್ಸ್ ಯಾಕಾಗುತ್ತೆ, ಕನೆಕ್ಷನ್. ಇನ್ನೊಂದು ಈ ಲಗ್ನಕ್ಕೆ 6ನೇ ಮನೆ ನೋಡಿ, ಇಲ್ಲಿ 6ನೇ ಮನೆ ಏನು ಬರುತ್ತೆ, ಜಾಬ್. 6ನೇ ಮನೆ ಏನು ಬರುತ್ತೆ, ಜಾಬ್ ಬರುತ್ತೆ. 6ನೇ ಮನೆ ಏನು ಬರುತ್ತೆ, ರಿಲೇಟಿವ್ಸ್ ಬರುತ್ತೆ. ಅರ್ಥ ಆಯ್ತಲ್ಲ? ರಿಲೇಟಿವ್ಸ್ ಬರುತ್ತೆ. ಸೊ ಇಲ್ಲಿ ಮೀಟಿಂಗ್ ವಿತ್ ದಿ ರಿಲೇಟಿವ್ಸ್, ನೀವು ಇಲ್ಲದೆ ಇದ್ರು ಅಲ್ಲಿ ರಿಲೇಟಿವ್ಸ್ ಕನೆಕ್ಷನ್ ಆಗೇ ಆಗುತ್ತಲ್ಲಿ. ಮಾಮ ಆಲ್ಸೋ, ಅಂಕಲ್. ಸೊ ಇಲ್ಲಿ ಮೇಜರ್ ಆಗಿ ಅಲ್ಲಿ ಯಾವುದೋ ಒಂದು ಇನ್ಸಿಡೆನ್ಸ್ ಇನ್ ಯುವರ್ ಫ್ಯಾಮಿಲಿ ಅಂದರೆ ನೀವು ಬರೀ 4 ಜನ ಅಲ್ಲ, ರಿಲೇಷನಲ್ಲಿ ಏನೋ ಒಂದು ಫಂಕ್ಷನ್ ಆಗಿರಬೇಕು, ಸಮಥಿಂಗ್. ಅಲ್ಲಲ್ಲ, ನೀವಿರಬೇಕು ಅಂತಲ್ಲ, ಇಲ್ಲಿ ಕನೆಕ್ಷನ್ ನೋಡಿ. 6th ಹೌಸ್ ರಿಲೇಟೆಡ್ ಅಲ್ಲಿ ಕೆಲಸ ಆಯ್ತಾ, ಅಷ್ಟೇ ಬೇಕಾಗಿದ್ದಿಲ್ಲಿ. ಇಲ್ಲಿ ಏನು ಆ ಕೆಲಸ ಆಯ್ತಾ ಇಲ್ವಾ, ನೀವು ಪ್ರೆಸೆಂಟ್ ಯಾಕಿಲ್ಲ, ನೀವು ಹೊರಗಡೆ ಇದ್ರಿ, ಕರೆಕ್ಟ್. ಸೊ ಇಲ್ಲಿ ಕನೆಕ್ಷನ್ ಹೆಂಗೆ ಬಂತು ಅರ್ಥ ಆಯ್ತಲ್ಲ? ಇವಾಗ ಚಂದ್ರನಿಗೆ ಎರಡೂ ನೋಡಿದಾಗ ಅಲ್ಲಿ ನೀವು ಟ್ರಾವೆಲ್ ಆಗಲೇಬೇಕು. ನಿಮ್ಮ ಒರಿಜಿನಲ್ ಶನಿ ಎಲ್ಲಿದ್ದಾನೆ, ನೋಡಿ ಇಲ್ಲಿ ಒರಿಜಿನಲ್ ಶನಿ ಇದ್ದಾನೆ. ಇಲ್ಲಿ ವಕ್ರ ಆದರೆ ಇವನು ವಕ್ರ ಆಗ್ತಾನೆ. ಅಡಿದ ಕನ್ಸೆಪ್ಟ್ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗ ಶನಿ ವಕ್ರ ಆದಾಗ ಒರಿಜಿನಲ್ ಶನಿ ಆಲ್ಸೋ ಇಸ್ ಬಿಕಮ್ ವಕ್ರ. ಗುರು ಎಲ್ಲಿದ್ದಾನೆ, ಇಲ್ಲಿ ನಿಮ್ಮ ಒರಿಜಿನಲ್ ಶನಿ ಇರೋ ಅಂಥದ್ದು. ಆದರೆ ಇವನು ಇಲ್ಲಿ ಹೋದಾಗ 3rd ಹೌಸ್ ಇಲ್ಲಿ ನೋಡ್ತಾನೆ ತಿರ್ಗಾ. 3ನೇ ಮನೆ, 3ನೇ ದೃಷ್ಟಿ ಚಂದ್ರಂಗೆ. ಗುರು ಎಲ್ಲಿದ್ದಾನೆ, ಒರಿಜಿನಲ್ ಗುರು. ನೋಡಿ ಇವಾಗ ಕನೆಕ್ಷನ್ ಆಯ್ತಾ? ಇವಾಗ ಗುರುಗೆ ಶನಿಗೆ ಕನೆಕ್ಷನ್ ಇಲ್ಲ ಆಯಿತು, ಇಲ್ಲಿಗೆ ಗುರುಗೆ ಶನಿಗೆ ಕನೆಕ್ಷನ್ ಆಯಿತು. 3rd ಹೌಸ್ ಆಸ್ಪೆಕ್ಟ್ ಆನ್ ಚಂದ್ರ. ಏನು ಬರಬೇಕಲ್ಲಿ, 3rd ಹೌಸ್ ಇಸ್ ಟ್ರಾವೆಲ್. ಅರ್ಥ ಆಯ್ತಲ್ಲ? ಇನ್ನೊಂದು 2 ಶನಿ ಮತ್ತು ಗುರು ಯಾವಾಗ ನೋಡ್ತಾರೆ, ಎಷ್ಟು ಟೈಮ್ ನೋಡ್ತಾ ಇರ್ತಾರೆ ಜಾಯಿಂಟ್ ಆಗಿ. ಸೊ
ಸೊ ಅಷ್ಟು ಟೈಮ್ ನಿಮಗೆ ಹೊರಗಡೆ ಇರಬೇಕಾಗುತ್ತೆ, ಟ್ರಾವೆಲಲ್ಲೇ ಇರಬೇಕಾಗುತ್ತೆ. ಯಾವಾಗ ಚಂದ್ರ ಗೋಚರದಲ್ಲಿ ಇದು ಪರ್ಮನೆಂಟ್ ನಿಮಗೆ ಇದಿದ್ದೇ ಇದೆ. ಯಾಕಂದರೆ ಇಲ್ಲಿ ಏನಾಗುತ್ತೆ, ಈ ಕನೆಕ್ಷನ್ ಏನಿದೆ ಶನಿ ಆದಮೇಲೆ ಚಂದ್ರ ಇರೋ ಕಾರಣದಿಂದ ನಿಮ್ಮ ಡ್ಯೂಟಿನೇ ಟ್ರಾವೆಲ್. ಫಸ್ಟ್ ಆಫ್ ಆಲ್ ಟ್ರಾವೆಲ್ ಇಲ್ಲದೆ ನಿಮಗೆ ಇನ್ಫ್ಲೂ ಬರಲ್ಲ. ನಿಮ್ಮ ವರ್ಕೆ ಜಾಬ್ ಏನಿದೆ ಕರಿಯರ್ ಟೋಟಲಿ ನಿಮ್ಮದು ಟ್ರಾವೆಲಿಂಗ್. ಯಾಕಂದರೆ ಶನಿಯಿಂದ 2ನೇ ಮನೆಯಲ್ಲಿದ್ದಾನೆ. ಸೊ ಟ್ರಾವೆಲಿಂಗ್, ವಾಟರ್, ರೆಸ್ಟೋರೆಂಟ್ ಅದು ಬರುತ್ತೆ, ಜ್ಯೂಸ್ ಲೈಕ್ ದಟ್, ಆ ಥರ ನೇರ ಪ್ರಕಾರವಾದ ಬರುತ್ತೆ. ಅಥವಾ ಇದು ಇಲ್ಲದೇ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತ್ ಟ್ರಾವೆಲ್ ಇಲ್ಲ ಅಂತ ಹೇಳಿದರೆ ನೀವು ರಿಲೇಟೆಡ್ ಕಂಪನೀಲಿ ಯಾವುದು ಇರಬೇಕು, ಲಿಕ್ವಿಡ್ ಕಂಪನೀಲಿ ಇರಬೇಕು, ಲಿಕ್ಕರ್ ಕಂಪನೀಲಿ ಇರಬೇಕು, ಮಿಲ್ಕ್ ಕಂಪನೀಲಿ ಇರಬೇಕು. ಇಲ್ಲಿರೋ ಕಾರಣದಿಂದ ಇಲ್ಲಿ ಅದೇ ಯಾವುದೂ ಸೋರ್ಸ್ ಇಲ್ಲ. ಸೊ ಅದಕ್ಕೇನು ಮಾಡುತ್ತೆ ಚಂದ್ರ, ಏನೇನಾಗುತ್ತೆ, ಚರ ಗೋ ಔಟ್, ಸುತ್ತಿ ಅರ್ಥ ಆಯ್ತಲ್ಲ. ಇದೊಂದು ಕನ್ಸೆಪ್ಟ್. ಒರಿಜಿನಲ್ ಗುರು ಶನಿನೂ ಕೂಡ ಕನ್ಯಾದಲ್ಲೇ ಇದ್ದಾಗ ಈ ಶನಿ ರೆಟ್ರೋ ಆದಾಗ ಆ ಶನಿನೂ ರೆಟ್ರೋ ಆಗ್ತಾನೆ ಅಂತ ಅಂದ್ರೆ ಯಾವುದು ಒರಿಜಿನಲ್ ಶನಿ ಇರುತ್ತೋ ಅದು ರೆಟ್ರೋ ಆಗ್ತಿರುತ್ತೆ. ಎಸ್, ಹಿ ಈಸ್ ಕಮಿಂಗ್ ಬ್ಯಾಕ್. ಅಲ್ಲಿಂದ ತಗೋಬೇಕು ಅವನಿಗೆ. ಅಂದ್ರೆ ಈಗ ಗುರು ಶನಿ ಫಾರ್ ಎಕ್ಸಾಂಪಲ್ ಕನ್ಯಾದಲ್ಲಿ ಇದ್ದಾನೆ ಅಂತಂದ್ರೆ ಹಿ ವಿಲ್ ಕಮ್ ಟು ಸಿಂಹ. ಎಸ್, ಕರೆಕ್ಟ್. ಸಿಂಹಕ್ಕೆ ಬಂದಾಗ ಏನಾಗುತ್ತೆ, ನಿಮ್ಮ ಚಂದ್ರಗೆ ಮೇಷದಲ್ಲಿ ಚಂದ್ರ ಇದ್ರೆ ಅಲ್ಲಿ ಕನೆಕ್ಷನ್ ಬಂದ್ಬಿಡುತ್ತೆ. ಚಂದ್ರ ಬಂದ್ಬಿಟ್ಟು ಕಟಕದಲ್ಲಿ. ಅಲ್ಲ ಹೇಳಿದೆ. ಬಟ್ ಇಲ್ಲಿ ಏನಾಗಿದೆ, ಕಟಕದಲ್ಲಿ ಇದ್ರೂ ಕೂಡ ಇಲ್ಲಿ ಶನಿ ವಾಪಸ್ ಬಂದಾಗ ಸ್ಯಾಟರ್ನ್ ಇಲ್ಲಿ ವಾಪಸ್ ಬಂದ. ಸೊ ಇಲ್ಲಿಂದ ಆಲ್ರೆಡಿ ಥರ್ಡ್ ಆಸ್ಪೆಕ್ಟ್ ಇದೆ ಆಲ್ರೆಡಿ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಆಲ್ರೆಡಿ ಥರ್ಡ್ ಆಸ್ಪೆಕ್ಟ್ ಇದೆ. 11th is ಥರ್ಡ್ ಆಸ್ಪೆಕ್ಟ್. ಯಾಕಂದ್ರೆ ರೆಟ್ರೋ ಇರೋ ಕಾರಣದಿಂದ ಏನಾಗುತ್ತೆ, ಒಂದು ಮನೆ ಹಿಂದೆ ಹೋಗ್ತಾನೆ ಅವನು. ಸೊ ಅದಕ್ಕಿಂತ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಈ ಶನಿ ವಾಪಸ್ ಬಂದಾಗ ಮಕರಕ್ಕೆ ಬರ್ತಾನೆ ಡೈರೆಕ್ಟ್. ಮಕರ ಇರೋ ಕಾರಣದಿಂದ ಇಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಕನ್ಸಿಡರ್ ಆಗೋಣ 7, 8, 9, 10 ಇಲ್ಲಿ ನೋಡ್ತಾನೆ. ಇಲ್ಲಿ ನೋಡಿದಾಗ 7th house is spouse, problems with spouse, ಪಾರ್ಟ್ನರ್ ಜೊತೆಗೆ ಕ್ಲಾಶಸ್, ಸಮ್ ಕ್ಲಾಶಸ್ ಆರ್ ದೇರ್, ಸ್ಮಾಲ್ ಆರ್ ಬಿಗ್, ಇಸ್ ಆಲ್ವೇಸ್ ದೇರ್. ಎರಡನೇದೇನ, ಇಲ್ಲಿ ಏನಾಗಿದೆ, ಇಲ್ಲಿ ವಕ್ರನಾಗಿ ತಿರ್ಗಾ ಇಲ್ಲಿ ನೋಡ್ದ ಗುರುನು. ಸೊ ಆವಾಗ ಗುರು ವಕ್ರನಾದ ಮೇಲೆ ಜಾಸ್ತಿ ಆಗುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ 1, 2, 3, 4, 5 ಅಂದರೆ ಇಲ್ಲಿ ಸೆಪ್ಟೆಂಬರಲ್ಲಿ ವಕ್ರನಾಗ್ತಾನೆ ಗುರು. ಸೊ ಸೆಪ್ಟೆಂಬರ್ ಆದಮೇಲೆ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ. ಸೆಪ್ಟೆಂಬರ್ ಸ್ವಲ್ಪ ಮೇಲೆ ಈಗ ಗುರು ರೆಟ್ರೋ ಆಗ್ಬಿಟ್ಟು ವೃಷಭದಲ್ಲಿ ಇದ್ದಾನಲ್ವಾ ಗುರುಗಳೇ? ವೃಷಭದಲ್ಲಿ ರೆಟ್ರೋ ಆದ ಅವಾಗ ಎಲ್ಲಿ ಬರ್ತಾನೆ, ಮೇಷಕ್ಕೆ ಬರ್ತಾನೆ. ಮೇಷಕ್ಕೆ ಬಂದಾಗ ಎಲ್ಲಿ ನೋಡ್ದ, 7ನೇ ಮನೆ ನೋಡ್ದ. ಮಕರದಿಂದ ಎಷ್ಟನೇ ಮನೆ, 10ನೇ ಮನೆ ಅಂದ್ರೆ ಎಲ್ಲಿ ಬರುತ್ತೆ, ತುಲಾದಲ್ಲೇ ನೋಡ್ತಾನೆ. ಸೊ ಇವನು ಗುರುನು ತುಲಾದಲ್ಲಿ ನೋಡ್ತಾನೆ. ಸೊ ಈ ಲಗ್ನದವರಿಗೆ ಏನು ಪ್ರಾಬ್ಲಮ್ ಬರುತ್ತೆ, 7th house ಸ್ಪೌಸ್ ಡೈರೆಕ್ಟ್. ಅರ್ಥ ಮಾಡ್ಕೊಳ್ಳಿ. 7th house ಸ್ಪೌಸ್ ಸಮಥಿಂಗ್. ಕೆಲವು ಜಾಸ್ತಿ ಆಗ್ಬೋದು, ಕೆಲವು ಕಮ್ಮಿ ಆಗ್ಬೋದು, ಇಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಬಟ್ ಇಲ್ಲಿ ಆಗುತ್ತೆ ರಿಲೇಟೆಡ್. ಕೆಲವು ಟೈಮಲ್ಲಿ ಸ್ಪೌಸ್ ಹೆಲ್ತ್, ಸಮ್ ಪ್ರಾಬ್ಲಮ್ಸ್, ಆರ್ ಸ್ಪೌಸ್ ಜೊತೆಗೆ
ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಸಮ್ ಚೇಂಜಸ್ ಇನ್ ಬಿಸ್ನೆಸ್, ಇನ್ಕ್ರಿಮೆಂಟ್. 7th house ಇನ್ಕ್ರಿಮೆಂಟ್, 7th house ಅಡಿಷನಲ್ ಬಿಸ್ನೆಸ್ಸಲ್ಲಿ ಅಂದರೆ ಯಾವ ಮಾಡ್ತಾ ಇದ್ದೀರಾ ಅದರಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಬೋದು, ಅಡಿಷನಲ್ ಆಗ್ಬೋದು, ಕಮ್ಮಿ ಆಗ್ಬೋದು. ಸೊ ಸಮ್ ಚೇಂಜಸ್ ಆರ್ ದೇರ್. 7th house ಅರ್ಥ ಆಯ್ತಲ್ಲ. ಸೊ ಆರ್ ರಿಲೇಟೆಡ್ ಅಲ್ಲಿ ಬರುತ್ತೆ ಯಾವಾಗಲೂ ಅಷ್ಟೆ. ಸೊ ಡಿಫ್ರೆಂಟ್ ಅಂದರೆ ಈ 7th house ಏನಿದೆ ರಿಲೇಟಿವ್ಸಿಗೆ ಕನೆಕ್ಷನ್ ಕೊಟ್ಟಾಗ ಏನಾಗುತ್ತೆ, ಇಲ್ಲ ಸ್ಪೌಸ್ದ ಸೆಲ್ಫ್ ಆಯಿತು, ಅವ್ರದ್ದೇ ಲಗ್ನ ಆಯಿತು. ಸೊ ಇರಿಟೇಷನ್, ಸಮ್ ಚೇಂಜಸ್, ಸಮ್ ಪ್ಲಸ್ ಆ್ಯಂಡ್ ಮೈನಸ್ ಇನ್ ದಟ್ ಪೀರಿಯಡ್. ಒಂದು. ಎರಡನೇದೇನಾಗುತ್ತೆ, 5ನೇ ಮನೆಯಿಂದ 3ನೇ ಮನೆ ಬರುತ್ತೆ. ಸೊ ಫಾರ್ ದಿ ಚಿಲ್ಡ್ರನ್ ಸಮ್ ಲಿಟಲ್ ಟ್ರಾವೆಲ್ಸ್, ಕಮ್ಯುನಿಕೇಷನ್. ಥರ್ಡ್ ಹೌಸ್ ಟ್ರಾವೆಲ್ಸ್, ಅಥವಾ ಅವ್ರ ಜೊತೆಗೆ ಚಿಲ್ಡ್ರನಿಗೆ ಥರ್ಡ್ ಹೌಸ್ ಏನು ಬಂತು, ಚಿಲ್ಡ್ರನಿಗೆ ಥರ್ಡ್ ಹೌಸ್ ಇಸ್ ಸಿಬ್ಲಿಂಗ್, ಸೆಕೆಂಡ್ ಚೈಲ್ಡ್. ಸೊ ಸಮಥಿಂಗ್ ಅಲ್ಲಿ ಡ್ರಾಮಾ ಇರುತ್ತೆ ಸೆಕೆಂಡ್ ಚೈಲ್ಡ್ ಜೊತೆಗೆ, ಸಿಬ್ಲಿಂಗ್ ಜೊತೆಗೆ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಇನ್ನೊಂದೇನು ಬರುತ್ತೆ, 1 2 3 4 ಮದರ್ಸ್ ಮದರ್, ಗ್ರ್ಯಾಂಡ್ ಮದರಿಗೆ ಅಲ್ಲಿ ಸಮಥಿಂಗ್ ಪ್ಲಸ್ ಮೈನಸ್. ಇಲ್ಲಿ 9th ಇಂದ 11th ಫಾದರ್ಸ್ ಬ್ರದರ್. ನೋಡಿ ಎಷ್ಟು ಎಫೆಕ್ಟ್ ಕೊಡುತ್ತೆ ಅಂತ. ಅಲ್ಲಿ ಫಾದರ್ಸ್ ಬ್ರದರ್ ಇದ್ರೆ, ಸ್ಪೆಷಲಿ ಫಾದರ್ಸ್ ಎಲ್ಡರ್ಸ್ ಇದ್ರೆ ಅಲ್ಲಿ ವರ್ಕ್ ಆಗುತ್ತೆ. ಒಂದು ಮನೆ ರಿಲೇಟಿವ್ಸ್ ತಗೊಂಡಾಗ ಆ ರಿಲೇಟಿವ್ಸಿಗೂ ಎಫೆಕ್ಟ್ ಕೊಡಬೇಕದು, ಆ ರಿಲೇಟಿವ್ಸಿಗೂ ಎಫೆಕ್ಟ್ ಕೊಡಲೇಬೇಕು ವಿತೌಟ್ ಎನಿ ಡೌಟ್. ಮೇಷ ಲಗ್ನ 12 ಇದೇನಾಗುತ್ತೆ, ಮೇಷಲಗ್ನಕ್ಕಿಂತ ಏನು ಬರುತ್ತೆ, ಸರಿ ಹಾಂ, ಇಲ್ಲಿ ವೃಷಭ ಲಗ್ನ ತಗೊಂಡಾಗ ಏನಾಗುತ್ತೆ, 6th house ಎಫೆಕ್ಟ್. 7th-ಗೆ 6th is 12th. So spouse health question. Second, 6th health, self health, some problems. 6th relatives. ಅವಾಗ ಹೇಳ್ದಂಗೆ ಅಲ್ಲಿ ಎಫೆಕ್ಟ್ ತೋರಿಸುತ್ತೆ. ನೀವು ಯಾವುದೇ ತಗೊಂಡ್ರು ಅಷ್ಟೆ, ಯಾವುದೇ ನೀವು ತಗೊಳ್ಳಿ. ಸೊ ಇಲ್ಲಿ ಇನ್ನೊಂದೇನಾಗುತ್ತೆ, ಥರ್ಡ್ ಹೌಸ್, ಇಲ್ಲಿಂದ ಈ ಲಗ್ನದವರಿಗೆ ಥರ್ಡ್ ಹೌಸ್ ಇಸ್ ಸಿಬ್ಲಿಂಗ್ಸ್ ಚೈಲ್ಡ್. ಸೊ ಸಮಥಿಂಗ್ ಡ್ರಾಮಾ ವಿತ್ ದಿ ಸಿಬ್ಲಿಂಗ್ ಚೈಲ್ಡ್. ಅರ್ಥ ಆಯ್ತಲ್ಲ. ಸಿಬ್ಲಿಂಗ್ ಥರ್ಡ್ ಹೌಸ್, ಇಲ್ಲಿ ಏನು ಬರುತ್ತೆ, 5th ಚೈಲ್ಡ್, ಸಿಬ್ಲಿಂಗ್ ಚೈಲ್ಡ್. ಅಥವಾ ಈ ಲಗ್ನದವರು ಟ್ರಾವೆಲ್ ಮಾಡಬೇಕಾದ್ರೆ ಸಮಥಿಂಗ್ ಬ್ಲಾಕ್, ಸಮ್ಟೈಮ್ಸ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ ಅಂತ ನಾನು. ಇಸ್ ಕಮ್ ಬ್ಯಾಕ್ ಆ್ಯಂಡ್ ಟೇಕ್ ಸಮಥಿಂಗ್. ಅಥವಾ 2 ಸಲ ಹೋಗಿ ಬಂದು ವಾಪಸ್ ಹೋಗಿ
ಅಲ್ಲಲ್ಲ, ಅದು ಬೇರೆ ವಿಚಾರ. ಅದಾದಮೇಲೆ ಇನ್ನೂ ಬರಲಿಲ್ಲ. ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಅಲ್ಲಲ್ಲ, ಮೇಷ ಲಗ್ನ ಇಸ್ ಓಕೆ, ಅದು ಡಿಫ್ರೆಂಟ್ ಮ್ಯಾಟರ್ ಇದೆ, ನಾ ಹೇಳ್ತೀನಿ. ಅರ್ಥ ಆಯ್ತಾ? ಎರಡು ಕೆಲಸ ಆಗಲಿ ಅಂತ 2 ಸಲ ಬಂತು. ಹಾಂ, ಕರೆಕ್ಟ್. ಅರ್ಥ ಆಯ್ತಾ ಇವಾಗ ಯಾಕೆ ಅಂತ? ಈಸ್ ಮತ್ತೆ ವಾಪಸ್ ಬಂದು ಆಫ್ಟರ್ 2 ಡೇಸ್ ಮತ್ತೆ ಎಸ್, ಆಗಲೇಬೇಕದು. ಇಸ್ ಕಂಪಲ್ಸರಿ ಇಸ್ ದೇ. ತಿರ್ಗಾ ಹೋಗಿ ಕೆಲಸ ಆಗೋದಿಲ್ಲ ಯಾಕೆ? ವಕ್ರ. ಅರ್ಥ ಮಾಡ್ಕೊಳ್ಳಿ, ವಕ್ರದ ಎಷ್ಟು ಎಫೆಕ್ಟ್ಸ್ ಇದೆ ಅಂತ. ವಕ್ರವಾಗಿ ನೋಡ್ತಾ ಇದ್ದಾನೆ. ಕೆಲಸ ಏನಾಗುತ್ತೆ, ಟ್ವೈಸ್ ಥ್ರೈಸ್ ಮಿನಿಮಮ್ 2 ಟೈಮ್ಸ್ ನೀವು ಮಾಡಲೇಬೇಕದು. ಸರಿ ಆಗಲ್ಲ, ಏನೋ ಮರೆತೋಗ್ತೀರಾ, ಸಮಥಿಂಗ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೇನೋ ಆಗಿ ವಾಪಸ್ ಬರ್ತೀರಾ, ಡಾಕ್ಯುಮೆಂಟ್ಸ್ ಈಸ್ ಶಾರ್ಟೇಜ್, ಆ ಥರ ಆಗುತ್ತೆ ಕೆಲವು ಸಂದರ್ಭದಲ್ಲಿ. ಸೇಮ್ ಥಿಂಗ್. ಹಾಂ, ವೀಸಾಗೆ ಅಂತ ಹೋದೆ ಡೆಲ್ಲಿಗೆ, ಅವತ್ತು ಸಿಗಬೇಕಾಗಿತ್ತು. 2 ಡೇಸ್ ವೆಯ್ಟ್ ಮಾಡಿದೆ, ಆಗಲಿಲ್ಲ. ಸಬ್ಮಿಟ್ ಮಾಡಿ ಬಂದು ಮತ್ತೆ ಆಫ್ಟರ್ 2 ಡೇಸ್ ಮತ್ತೆ ಹೋದೆ. ಮತ್ತೆ ಅಲ್ಲಿಂದ ಜಪಾನಿಗೆ ಬಂತು. ಎಸ್, ಸಿ ಎಫೆಕ್ಟಲ್ಲಿ ತೋರಿಸ್ಬಿಡುತ್ತೆ ನಿಮಗೆ, ನೀವೇನು ಇದು ಮಾಡೋ ಆಗಿಲ್ಲ. ಇನ್ನೊಂದು ಏನಾಗಿದೆ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಚಂದ್ರ ಇರೋ ಕಾರಣದಿಂದ ಚಂದ್ರದಿಂದ ಡೈರೆಕ್ಟ್ 8 ಸ್ಯಾಟರ್ನ್ ಈಸ್ ರನ್ನಿಂಗ್. ಅರ್ಥ ಮಾಡ್ಕೊಳ್ಳಿ, ಸ್ಯಾಟರ್ನ್ ಈಸ್ ಇನ್ 8th house. 8th house is legs. 8th house ಲೆಗ್ ಬರಲ್ಲ. 8th house ಒಂದು ಪಾರ್ಟ್ ಇಲ್ಲಿ ಬರುತ್ತೆ, ಒಂದು ಪಾರ್ಟ್ ಈಸ್ ಅ ಲೋ ಕಿಡ್ನಿ ಆ್ಯಂಡ್ ಸಮಥಿಂಗ್. ನೆಕ್ಸ್ಟ್ ಬರುವಂಥದ್ದು ಕಾಲುಗಳಿಗೆ, ಕಾಲು ಬರುತ್ತೆ. ಇಲ್ಲಿ ಏನು ಬರುತ್ತೆ, ಇಲ್ಲಿ ನೀ ಬರುತ್ತೆ, ನೀಯಿಂದ ಕೆಳಗಡೆ ಪೋರ್ಷನ್ ಅಲ್ಲಿ ಬರುತ್ತೆ, ನೀ ಆ್ಯಂಡ್ ಆ ಪೋರ್ಷನಲ್ಲಿ ಹೆಡ್ ಬೀರುತ್ತೆ, ಕೆಳಗಡೆ ಪೋರ್ಷನ್ನಲ್ಲಿ. ಏನಮ್ಮ? ಟ್ರಾವೆಲ್ ಮಾಡ್ಬೇಕಾದ್ರೆ ಅನನ್ಯ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಕಲ್ಲಿಗೆ ಹೊಡೆದ್ಬಿಟ್ಟು ಕಾಲು ಕಲ್ಲಿಗೆ ಹೊಡೆದು. ಅದಕ್ಕೆ ಏನು ಹೇಳಿದೆ ನಿಮಗೆ? ಚಿಲ್ಡ್ರನ್, ಚೈಲ್ಡ್, 1 2 3 4 5 ನೋಡಿ, ಇಲ್ಲಿ 5th ಯಾವ್ದು ಬರುತ್ತೆ? 5th ಸಿಂಹ ಬರುತ್ತೆ. ಟ್ರಾವೆಲ್ ಇಸ್ 3rd house. 1 2 3. ಸೊ ಟ್ರಾವೆಲ್ ಮಾಡಬೇಕಾದ್ರೆ, ಚಿಲ್ಡ್ರನ್ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಏನಾಯ್ತು? 3rd house. 3rd house ಗಿವನ್ ಎ ಪ್ರಾಬ್ಲಮ್ಸ್. ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಗುರುಗಳೇ. ಸೊ ಇಲ್ಲಿದೆಯಲ್ಲಮ್ಮ, ನಿಮಗೆ ಕರ್ಕೊಂಡು ಹೋಗ್ತಾ ಇದ್ರು, ನಿಮ್ಗೆ ಏನಾಗುತ್ತೆ ಇಲ್ಲಿ? ಟ್ರಾವೆಲ್. 3rd house ಇಸ್ ಟ್ರಾವೆಲ್. ಟ್ರಾವೆಲ್ ಇಂದ ಏನು ಬಂತು? 7th house. ಬೆರಳಿಗೆ ಹೊಡೆದ್ಬಿಟ್ಟು ಗುರುಗಳೇ, ಅದು ಎಷ್ಟು ಪೈನ್ ಆಯ್ತು ಅಂದ್ರೆ. ಸೊ ಹ್ಯಾವ್ ಟು ನೋಟ್ ದ್ಯಾಟ್. ಆ ಟೈಮ್ ನೋಟ್ ಮಾಡಿ ಆಮೇಲೆ ಚೆಕ್ ಮಾಡಿ ಗೊತ್ತಾಗ್ಬಿಡುತ್ತೆ 8ರಲ್ಲಿ ಯಾರಿದ್ದಾನೆ, ಹೂ ಇಸ್ ದ 8th ಲಾರ್ಡ್. 8ರಲ್ಲಿ ಯಾರಿದ್ದಾನೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 8ನೇ ಮನೆ ಆಪರೇಟಲ್ಲಿ ಆಗಿದೆ, 6th ಆಪರೇಟಲ್ಲಿ ಆಗಿದೆ. ಮಾರ್ಸ್ 8ನೇ ಮನೆಗೆ ನೋಡ್ತಾನೆ. ಇಲ್ಲ, ರಾಹು ಇಸ್ ಇನ್ 8th. ಸ್ಪೆಷಲಿ ರಾಹು ಇಸ್ ಇನ್ 8th ಆಸ್ಪೆಕ್ಟ್ಸ್. ಕಲ್ಲಿಗೆ ಹೊಡೆದ್ರೆ ಅರ್ಥ ಆಯ್ತಾ? ಚಂದ್ರ ಇದಾನಲ್ಲ ಗುರುಗಳೇ, ನನಗೆ ರಾಹು ಇರಲಿಮ್ಮ, ಆ ರಾಹು ಅಲ್ಲ. ಟ್ರಾನ್ಸಿಟ್ ರಾಹು ಆಲ್ಸೋ ಇಸ್ ಕನ್ಸಿಡರೇಷನ್. ಇವಾಗಿನ ರಾಹು ಎಲ್ಲಿದ್ದಾನೆ? ಮೀನದಲ್ಲಿದ್ದಾನೆ. ಅರ್ಥ ಆಯ್ತಾ? ಮೀನದಲ್ಲಿರೋ ಕಾರಣದಿಂದ ಅಲ್ಲೂ ಆಗತ್ತೆ. ನೀವು ಇಲ್ಲಿ ರಾಹು ಇರೋ ಕಾರಣದಿಂದಾನು ಇಲ್ಲಿಂದ 8 ಬರಬೇಕಾದ್ರೆ ಧನುರ್ಲಗ್ನ ಇರಬೇಕು. ಧನುರ್ಲಗ್ನ ಇರಬೇಕು ಅಂತ ಹೇಳಿದ್ರೆ ಎಲ್ಲಾಗುತ್ತೆ? ಸಾಧಾರಣ ಮಾರ್ನಿಂಗ್ ಟೈಮ್ ಬಿಫೋರ್ 12. ಹೌದು ಗುರುಗಳೇ. ಹಾಂ, ಅಲ್ಲಿ 8 ಬಿತ್ತು ಅಂತ. ನನ್ನ ತಂಗಿ ಮನೆಗೆ ಹೋಗ್ತಾ ಹಂಗೆ ಹೊಡೆದ್ಬಿಟ್ಟು. ಅದೇ ಸಿಬ್ಲಿಂಗ್ ಯಾಕೆ ಹೇಳಿದ್ನಮ್ಮ ಇಲ್ಲಿ? ಅರ್ಥ ಆಯ್ತಾ ನಿಮಗೆ? ಸಿಬ್ಲಿಂಗ್ ಯಾಕೆ ಹೇಳಿದೆ ಇಲ್ಲಿ? ಸಿಬ್ಲಿಂಗ್ 3rd house. ಸಿಬ್ಲಿಂಗ್ ಟ್ರಾವೆಲಿಂಗ್. ಅಂದರೆ ಎಷ್ಟು ಇದು ತೋರಿಸುತ್ತೆ ನೋಡಿ. ಅರ್ಥ ಆಯ್ತಾ?
ಸೊ ಈ ಪ್ರಕಾರವಾಗಿ ಮಾಡಬೇಕು. ಆದರೆ ಪ್ರಾಕ್ಟೀಸ್ ಹೇಳಿದ್ನಲ್ಲ, ಡೈಲಿ ಒಂದು ಹಾಫ್ ಆ್ಯನ್ ಅವರ್ ಮಿನಿಮಮ್ ಓದ್ಕೊಳ್ಳಿ. ನೀವು ಮೇಜರ್ ಬೇಕಾಗಿರುವಂಥದ್ದು ತಲೆಯಲ್ಲಿ ಹೋಗಬೇಕು, ಪ್ರಾಕ್ಟೀಸ್ ಓದ್ತಾ ಇರಬೇಕು. ಡೋಂಟ್ ಬಾಯ್ ಹರ್ಟ್ ಮಾಡೋಕ್ಕೆ ಹೋಗಬೇಡಿ, ಅದಾಗದೆ ಹೋಗೋ ಕೆಲಸ ಇವಾಗ. ಸೊ ಜಸ್ಟ್ 2 pages ಎವ್ರಿ ಡೇ ಮುಗೀತಾ, ತಿರ್ಗಾರಿ ಮಾಡ್ತಾ ಇರಬೇಕು. ಅವಾಗೇನಾಗುತ್ತೆ, ಅದರ ಮೇಲೆ ಕಾನ್ಸಂಟ್ರೇಷನ್ ಬರುತ್ತೆ ನಿಮಗೆ. ಇಂಪಾರ್ಟೆಂಟ್ ಅದು. ಅರ್ಥ ಆಯ್ತಾ? ಇನ್ನೇನು ಕ್ವಶನ್ಸ್? ಅರ್ಥ ಆಯ್ತಾ ಗುರುಪ್ರಸಾದ್? ಅಲ್ಲ ಮಾಡಬೇಕು, ಗೊತ್ತಾಗದಿದ್ರೆ ಕೇಳಿ, ಇಸ್ ನೋ ಪ್ರಾಬ್ಲಮ್. ನೀವು ಒಂದು ಕೆಲಸ ಮಾಡಿ, ಅಂಥ ಟೈಮಲ್ಲಿ ಏನು ಮಾಡಬೇಕು ಗೊತ್ತಾ, ಯು ಪುಟ್ ಇಟ್ ಇನ್ ಗ್ರೂಪ್. ಸೊ ಯಾರು ಬೇಕಾದ್ರೂ ಆನ್ಸರ್ ಮಾಡಿದಾರೆ, ನೀವು ಸುಮ್ಮನೆ ಇದ್ಬಿಟ್ರೆ ಆಗಲ್ಲ. ನಿಮ್ಗೆ ಅರ್ಥ ಆಗಲಿಲ್ವಾ, ಆ ಕ್ವಶನ್ ಆ ಇದು ಹಾಕಿ ಹೆಸರು ಹಾಕೋದು ಬೇಕಾಗಿಲ್ಲ. ಜಸ್ಟ್ ನೀವು ಕುಂಡಲಿ ಏನಿದೆ ಅಷ್ಟು ಕೊಟ್ಬಿಟ್ಟು ಈ ಥರ ಆಯಿತು ವೈ ಅಷ್ಟು ಮಾತ್ರ ಹಾಕಿ ಕ್ವಶನ್. ಸೊ ಎನಿಬಡಿ ಅವ್ರವ್ರು ರಿವ್ಯೂಸ್ ಕೊಡ್ತಾರೆ. ಅದರಿಂದ ಏನಾಗುತ್ತೆ, ನಮ್ದು ಜಾಸ್ತಿ ಆಗ್ತಾ ಹೋಗುತ್ತೆ ನಾಲೆಜ್. ಈಸಿ ನಿಮಗೆ ಪ್ರಿಡಿಕ್ಷನಿಗೆ ಆಗುತ್ತೆ. ನೀವು ಸುಮ್ಮನೆ ಇದ್ರಾಗಲ್ಲ. ಒಬ್ಬರು ಹಾಕಿಲ್ಲ, ಅವಳು ಅಪರ್ಣ ಅವ್ರು ಮಾತ್ರ ಒಂದು ಹಾಕಿದರು, ಬಾಕಿ ಯಾರೂ ಹಾಕಿಲ್ಲ. ಸೊ ಆ ಥರ ಮಿನಿಮಮ್ ವೀಕ್ಲಿ ಒನ್ಸ್ ಒಬ್ಬರು ಈ ವೀಕ್ ಒಬ್ಬರು, ನೆಕ್ಸ್ಟ್ ವೀಕ್ ಒಬ್ಬರು ಮಾಡ್ತಾ ಇದ್ರೆ ಏನಾಗುತ್ತೆ, ಸೊ ನಿಮಗೆ ಅದು ಈಸಿ ಆಗುತ್ತೆ ಪ್ರಿಡಿಕ್ಷನ್ ಮಾಡೋಕ್ಕೆ. ನಾನು ಲಾಸ್ಟಲ್ಲಿ ಕೊನೆಗೆ ನಾನು ಪ್ರಿಡಿಕ್ಷನ್ ಕೊಡ್ತೀನಿ ತಪ್ಪಾದರೆ, ವಿದೌಟ್ ಎನಿ ಡೌಟ್. ಬಟ್ ಇದು ಈ ಥರ ನೀವು ಚಾರ್ಜ್ ಮಾಡಬೇಕು, ಈಸಿಯಾಗಿ ಆಗುವಂಥ. ಇಮಿಡಿಯೇಟ್ಲಿ ಪುಟ್ ಇನ್ ಗ್ರೂಪ್, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಅದು ಕರೆಕ್ಟಾ? ಈ ಥರ ಆಯಿತು ಈ ತಿಂಗಳಲ್ಲಿ, ಇಲ್ಲ ಈ ವೀಕಲ್ಲಿ, ಇಸ್ ಎ ಸೆಮ್ಸನ್ ಡಿಸೈಡ್. ಏನಮ್ಮ ಅಪರ್ಣ, ಆ ಥರ ಮಾಡಿ. ಹಾಂ. ಸೊ ಸಿಬ್ಲಿಂಗ್ ಗೆಟಿಂಗ್ ಪ್ರಾಬ್ಲಮ್ಸ್, ವೈ? ಸಿಬ್ಲಿಂಗ್ ಇಸ್ 3rd house. So Kumbha Lagna is sibling is 3rd house. 3rd is Rahu is transiting, given the problems to the sibling. Kumbha Lagna ನೋಡಿ. ಅಲ್ಲಲ್ಲ, ಕುಂಭ ಅಲ್ಲ, ಮಕರ ಲಗ್ನಕ್ಕೆ, ಸಾರಿ, ಮಕರ ಲಗ್ನಕ್ಕೆ ಈಸ್ ಟ್ರಾನ್ಸಿಟಿಂಗ್ ಇನ್ ಮೀನ್ 3rd house ಈಸ್ ರೆಟ್ರೋ. ಅಲ್ಲಿ ಯಾರು 3rd house ಯಾರು ಬರ್ತಾರೆ? 3rd house ಈಸ್ ಸಿಬ್ಲಿಂಗ್, ನಿಮ್ಮ ಸಿಬ್ಲಿಂಗ್ ಮಕರಕ್ಕೆ. ಸೊ ಅಲ್ಲಿ ಹಿ ಈಸ್ ಸಫರಿಂಗ್ ಅಷ್ಟೇ ಅಲ್ಲಿ ಇದುಗಳು. ಇದು ಕ್ಲಿಯರ್ ಪಿಕ್ಚರ್ ಇರುತ್ತೆ, ಏನು ಡೌಟ್ ಏನಿಲ್ಲ ಅಲ್ಲಿ. ವೆರಿ ವೆರಿ ಕ್ಲಿಯರ್ ಪಿಕ್ಚರ್. ಹಾಗಾಗಿ ಯಾವುದು ನೋಡಬೇಕಾದ್ರೆ ಆ ಲಗ್ನದಿಂದ ಎಫೆಕ್ಟ್ ನೋಡಿ ಏನಾಗುತ್ತೆ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಲ್ಲಿ ಅರ್ಥ ಆಗ್ಬಿಡುತ್ತೆ ಏನು ಅಂತ. ಆವಾಗ ಪ್ರಾಬ್ಲಮ್ಗಳು ಗೊತ್ತಾಗತ್ತೆ ಏನು ಅಂತ. ಸೊ ಯಾವ ಟು ಎಕ್ಸ್ಪೋಸ್ ಅದಕ್ಕೆ ಅವಾಗಿಂದ ಹೇಳ್ತಾ ಇದ್ದೀನಿ. ಏನೇ ಆದರೂ ಗ್ರೂಪಲ್ಲಿ ಹಾಕಿ, ಯಾವ ಹೆಸಿಟೇಷನ್ ಮಾಡ್ತೀರಾ? ಹೆಸಿಟೇಟ್ ಮಾಡೋ ಕೆಲಸ ಇಲ್ಲ ಯಾರಿಗೂ. ಗೊತ್ತಾಗಿಲ್ವಾ? ಇಸ್ ನೋ ಪ್ರಾಬ್ಲಮ್, ನಾನಿದ್ದೀನಿ, ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ಅರ್ಥ ಆಯ್ತಾ? ಯಾವಾಗಲೂ ಅಷ್ಟೇ ಹೆಸಿಟೇಷನ್ ಮಾಡೋಂಗಿಲ್ಲ. ಎಜುಕೇಷನಲ್ಲಿ ಯಾವಾಗ ನೀವೇ ಎಷ್ಟು ಕ್ವಶನ್ ಕೇಳ್ತೀರ ನಾವು ಅಷ್ಟು ನಿಮ್ಗೆ ಅರ್ಥ ಆಗುತ್ತೆ. ಕ್ವಶನಿಗೆ ಕೇಳಿದೆ ಹೋಗ್ಬಿಟ್ರೆ ನಾನು ಆನ್ಸರ್ ಇದೆ ಏನು ಮಾಡಿ. ಶನಿ ಇವಾಗ ಶೂದ್ರ ವರ್ಣದಲ್ಲಿ ಸೇರಿದವರು ಅಂತ ಹಾಕಿದ್ದೀರ, ಅದು ಯಾಕೆ ಅಂದ್ರೆ ಯಾಕಾಗೆ ಇವಾಗ ಇವರು ಅಲ್ಲ, ವರ್ಣ ಅಂತ ಹೇಳಿದರೆ ಶ್ಯಾಮ ವರ್ಣ, ಕಪ್ಪು ವರ್ಣ ಅಂತ ಅಷ್ಟೇನೆ, ಧೂಮ್ರವರ್ಣ. ಅದಕ್ಕೋಸ್ಕರ ವರ್ಣಗಳಲ್ಲಿ ಅದು ಆ ಥರ ಕೊಡ್ತಾರೆ. ಬಿಟ್ಟರೆ ಕೊನೆಗೆ ಬರೋವಂಥದ್ದು ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ವರ್ಣಗಳಲ್ಲಿ ಅಲ್ಲಿ ಡಾರ್ಕ್ ಆಗ್ತಾ ಹೋಗುತ್ತೆ ಲಾಸ್ಟಲ್ಲಿ ಅಷ್ಟೇ. ಅಲ್ಲಿ ಯಾಕೆ ಅಂತ ಹೇಳಿದರೆ, ಅಲ್ಲ ಅದು ಬಿಡಿ, ಶಾಸ್ತ್ರ ಪ್ರಕಾರವಾಗಿ ನೀವು ನ್ಯಾಚುರಲ್ ಆಗಿ ನೋಡಿ. ಇವಾಗ ವರ್ಕರ್ಸ್ ಏನಿರ್ತಾರೆ, ಇವಾಗ ಫಿಸಿಕಲಿ ವರ್ಕರ್ಸ್, ಗ್ರೌಂಡ್ ವರ್ಕರ್ಸ್, ಅವ್ರು ಹೇಗಿರ್ತಾರೆ? ಆಲ್ವೇಸ್ ಅವರದ್ದೇನಿರುತ್ತೆ, ವರ್ಣ ಯಾವುದಿರುತ್ತೆ?
ಯಾಕೆ? ಬಿಸಿಲಲ್ಲಿ ಕೆಲಸ ಮಾಡಿ ಅವರು ಕಪ್ಪಾಗಿರುತ್ತೆ. ಕರೆಕ್ಟ್? ಅಷ್ಟೇ. ಲಾಜಿಕ್ ಅಲ್ಲಿದೆ. ನಾವು ಲಾಜಿಕ್ ಹಚ್ಬೇಕು ಏನು ಅಂತ. ಲಾಜಿಕ್ ಇಲ್ಲದೆ ಯಾವುದೂ ಇರಲ್ಲ. ಲಾಜಿಕ್ ಇದ್ರೆ ಮಾತ್ರ ಸಾಧ್ಯ, ಅದರ್ವೈಸ್ ಆಗಲ್ಲ. ಬುಧ ವೈಶ್ಯ ಅವರು ಸುತ್ತಾರೆ, ಆದರೆ ಕಮ್ಮಿ. ಹಾಗಾಗಿ ಆ ಥರ ಬರುವಂಥದ್ದು. ಅರ್ಧಾಯ್ತಾ? ಸೊ ಇಲ್ಲಿ ನಾನು ಯೂಟ್ಯೂಬಲ್ಲಿ ಹಾಕಿರೋ ಅಂತ ನೋಡಿದ್ರಲ್ಲ, ಅದರಲ್ಲಿ ಏನು ಅರ್ಥ ಆಯಿತು? ನಾವು ಒಂದು ಮಾತ್ರ, ಅದರಲ್ಲೂ ಕೆಲವು ಮಾತ್ರ ಪಾರ್ಟ್ ಹಾಕಿದ್ದೀವಿ. ಪಂಚಾಂಗದ ಮೇಲೆ ಪ್ರಿಡಿಕ್ಷನ್ ಮಾಡುವಂಥದ್ದು. ಭವಕರ್ಣ ಬಗ್ಗೆ ನಾನು ಮಾತಾಡಿದ್ದೀನಿ. ಕರೆಕ್ಟ್? ಕರ್ಣಗಳು ಅಂದರೆ 27, ನಾನು ಹೇಳಿದ್ದೆ 27 ಏನು ಬರುತ್ತೆ? 27 ನಕ್ಷತ್ರಗಳು, 27 ಯೋಗಗಳು, 11 ಕರ್ಣಗಳು ಬರುತ್ತೆ. ಪ್ರತಿಯೊಂದು ಕರ್ಣನೂ ಇಂಪಾರ್ಟೆಂಟ್ ಇರುತ್ತೆ. ಆ ಕರ್ಣದಲ್ಲಿ ಹುಟ್ಟಿದ್ರಿ ಏನು, ಅದರಲ್ಲಿ ಒಂದಷ್ಟು ಪ್ರಿಡಿಕ್ಷನ್ ಬರುತ್ತೆ. ಯೋಗದಲ್ಲಿ ಹುಟ್ಟಿದ್ರಿ ಏನು, 27 ಯೋಗಗಳಿದ್ದಾವೆ. ನೆಕ್ಸ್ಟ್, ತಿಥಿಯಲ್ಲಿ ಹುಟ್ಟಿದ್ರೇನು, ವಾರದಲ್ಲಿ ಹುಟ್ಟಿದ್ರೇನು, ಅಂದರೆ ಡಿಪೆಂಡ್ ಆನ್ ನಿಮ್ಮ ತಿಥಿವಾರ ನಕ್ಷತ್ರ ಯೋಗ ಕರ್ಣ ಇಷ್ಟರಲ್ಲೇ. ಅದರಲ್ಲಿ ಕೆಲವು ಭಾಗದಲ್ಲಿ, ಅಂದರೆ ಎಲ್ಲ ಭಾಗದಲ್ಲೂ ಪೆಂಡಿಂಗ್ ಕರ್ಮಗಳು ಅಲ್ಲಿ ಡೈರೆಕ್ಟಾಗಿ ಬಂದ್ಬಿಡತ್ತೆ, ಡೈರೆಕ್ಟಾಗಿ ಬರುತ್ತೆ. ಇದರಿಂದಾನೇ ಪ್ರಾಬ್ಲಮ್ ಆಗ್ತಾ ಇರೋದು. ಈ ಏರಿಯಾದಲ್ಲಿ ನಿಮ್ಗೆ ಯಾವಾಗೂ ಪ್ರಾಬ್ಲಮ್ಸ್ ಅಂತ ಇಟ್ಸ್ ವೆರಿ ಕ್ಲಿಯರ್ ಆಗಿ ಬರುತ್ತೆ ಅಲ್ಲಿ. ತಿಥಿಯಿಂದ ಇಂಥ ತಿಥಿಯಲ್ಲಿ ಹುಟ್ಟಿದವರಿಗೆ ಈ ಮನೆಗಳು, ಅಂದರೆ ಪ್ರತ್ಯೇಕ ತಿಥಿಗೆ ಏನಾಗುತ್ತೆ? 2 ಮನೆ ಬ್ಲಾಕ್ ಆಗುತ್ತೆ. 2 ಮನೆ ಬ್ಲಾಕ್ ಆಗುತ್ತೆ. ಇವಾಗ ಯಾರದ್ದೇ ತಿಥಿ ಹೇಳಿ, ಎನಿಬಡಿ ತಿಥಿ. ಚತುರ್ಥಿ ತಿಥಿ ಅದ ನೋಡಿ. ಚತುರ್ಥಿ ತಿಥಿಗೆ ಏನಾಗುತ್ತೆ ಹೇಳ್ತೀನಿ. ಇವಾಗ ಮೇನ್ ಆಗಿ ಕೆಳಗಡೆ ಇವಾಗ ಚತುರ್ಥಿ ತಿಥಿ ಕರೆಕ್ಟ್. ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಚತುರ್ಥಿ. ಇವಾಗ ಚತುರ್ಥಿಗೆ ವೃಷಭ ರಾಶಿ ಮತ್ತು ಕುಂಭ ರಾಶಿ ಏನಿದೆ ಅದು ದಗ್ಧ ಆಗ್ಬಿಡತ್ತೆ. ದಗ್ಧ ಮೀನ್ಸ್ ಬರ್ನ್. ಬಂದು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಚತುರ್ಥಿ ತಿಥಿ. ಚತುರ್ಥಿ ತಿಥಿಗೆ ಇದು ಪ್ಲಸ್ ಇದು ಕುಂಭ, ಇದೆರಡು ಏನಾಗುತ್ತೆ? ವೃಷಭ ಕುಂಭ ಬ್ಲಾಕ್ ಆಗುತ್ತೆ. ಬ್ಲಾಕ್ ಬರ್ಡ್ ಅಂದ್ರೆ ಅರ್ಥ ಏನದರದ್ದು? ಬರ್ಡ್ ಈಸ್ ಬರ್ಡ್, ಸುಟ್ಟೋಗಿರುವಂತಹದ್ದು, ನೋ ವ್ಯಾಲ್ಯೂ. ಇದೇನು ತೋರಿಸತ್ತೆ ಗೊತ್ತಾ ನಿಮಗೆ? ಇದು ತೋರಿಸೋ ಅಂತಹದ್ದು, ಮೇಜರ್ ಆಗಿ ತೋರಿಸೋ ಅಂತಹದ್ದು ಈ ಸಂಬಂಧಪಟ್ಟಿರುವಂಥ ಇದರಲ್ಲೇ ಯಾಕೆ ಹುಟ್ಟಿರುವಂತಹದ್ದು ಅಂದರೆ ಇದು ಡ್ಯೂ, ನಿಮ್ದು ಇದು ಕರ್ಮಗಳ ಡ್ಯೂ. ಈ ಲಗ್ನ ತಗೊಂಡಾಗ
ಇದೇನು ಬರುತ್ತೆ? ಎರಡನೇ ಮನೆ ಫ್ಯಾಮಿಲಿ. ಯಾವ ಟು ಸರ್ವ್ ಫಾರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಮಾತ್ರ ಅಲ್ಲ, ಕುಟುಂಬಕ್ಕೆ ಡ್ಯೂ ಇದ್ದೀರಾ. ಎರಡನೇದು ಇದೇನು ಬರುತ್ತೆ? 11ನೇ ಮನೆ. 11th ಹೌಸ್ ಏನು ಬಂತು? ಎಲ್ಡರ್ ಬ್ರದರ್ಸ್, ಫ್ರೆಂಡ್ಸ್, ಕಮಿಷನ್. So I have to done some problems with friends, with commission, with your elder brother. ಅರ್ಥ ಆಯ್ತಾನ ಹೇಳಿದ್ದು? ಇನ್ ಪಾಸ್ಟ್ ಲೈಫ್. ಸೊ ಇವಾಗ ಕೊಡಿ. ಇದು ಪಾಸ್ಟ್ ಲೈಫಲ್ಲಿ ಮಾಡಿರುವಂಥದ್ದು ಫ್ಯಾಮಿಲಿ ಜೊತೆಗೆ, ಅಂದರೆ ಏನು ಮಾಡ್ದೇನೆ ಇರ್ಬೋದು. ದಟ್ ಈಸ್ ಯಾವುದೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳದೇನೆ ಇರ್ಬೋದು. ದಟ್ ಈಸ್ ಆಲ್ಸೋ ಪ್ರಾಬ್ಲಮ್ಸ್. ತಗೋಬೇಕಲ್ವಾ? ಇಲ್ಲಿ ಡ್ಯೂ ತೋರ್ಸತ್ತಿಲ್ಲಿ. ಇನ್ನೊಂದು, ದಿಸ್ ಪಾರ್ಟ್ ಆಫ್ ಬಾಡಿ ಆಲ್ಸೋ ಇಸ್ ಪ್ರಾಬ್ಲಮ್ಸ್. ಸೆಕೆಂಡ್ ಏನು ಬರುತ್ತೆ? ಸೆಕೆಂಡ್ ಇಸ್ ರೈಟ್ ಐ. ಸೆಕೆಂಡ್ ಇಸ್ ENT. ಹಲ್ಲಿರ್ಬೋದು, ನಾಲ್ಗೆ ಇರ್ಬೋದು, ಬಾಯಿ ಇರ್ಬೋದು, ಕಣ್ಣಿರ್ಬೋದು. ಅರ್ಥ ಮಾಡ್ಕೊಳ್ಳಿ. 11th ಏನು ಬಂತು? 11th ಬಂತು ನಿಮ್ದು ಕಾಲ್ಗಳು. ಅರ್ಥ ಆಯ್ತಲ್ಲ? ಪ್ರಾಬ್ಲಮ್ಸ್ ಆರ್ ದೇರ್. ದಿಸ್ ಇಸ್ ದ ಬೇಸಿಕ್. ಇನ್ನೂ ಪ್ರಾಬ್ಲಮ್ಸ್ ಬೇರೆ ಬೇರೆ ಇದರಿಂದ ಮೆಡಿಕಲ್ ಇದ್ರ ಪ್ರಕಾರವಾಗಿ ಹುಡುಕುವಂಥ ಸಿಸ್ಟಮ್ ಬೇರೆ ಇದೆ. ಅಂದರೆ ಪಂಚಾಂಗದ ಮೇಲೇ ಕನ್ಫರ್ಮ್ಲಿ ಈ ಪಾರ್ಟಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಯಾವಾಗ ರೈಸ್ ಆಗುತ್ತೆ? ಅಕಸ್ಮಾತ್ ಕೃಷ್ಣ ಚತುರ್ಥಿ ಆದ್ರೆ ಅವ್ರದ್ದು ಶುಕ್ಲ ಚತುರ್ಥಿ ಆದ್ರೆ ಇಟ್ಸ್ ಓಕೆ. ಶುಕ್ಲ ಆಗ್ಬೋದು, ಕೃಷ್ಣ ಆಗ್ಬೋದು, ಇಸ್ ನೋ ಪ್ರಾಬ್ಲಮ್. ಅದು ಬೇರೆ ಕನ್ಸೆಪ್ಟಿಂದ ಹೋದಾಗ ಬೇರೆ ಬರುತ್ತೆ. ದಿಸ್ ಇಸ್ ಸಿಂಪಲ್ ಆಗಿ ನಾನು ಹೇಳಿದೆ ಅಷ್ಟೇ. ದಿಸ್ ಇಸ್ ವೆರಿ ಸಿಂಪಲ್. ಸರಿ ಗುರುಗಳೇ, ಸರಿ. ಪೆಂಡಿಂಗ್ ಕರ್ಮ ಬರುತ್ತಾ? ಪೆಂಡಿಂಗ್ ಕರ್ಮ ಅಂತ ಹೇಳಿದ್ರಲ್ಲ, ಎರಡನೇ ಮನೆ. ಯಾವ ಟು ಡ್ಯೂ ನೀವು ಫ್ಯಾಮಿಲಿಗೆ ಡ್ಯೂ. ಈ ಕರ್ಮಗಳನ್ನು ನೀವು ಮಾಡಲೇಬೇಕಾಗಿರುವಂಥದ್ದು. ಇವ್ರ ಜೊತೆಗೆ ನೀವು ಎನಿಮಿಟಿ ಮಾಡಿದಾಗ ಪ್ರಾಬ್ಲಮ್ಗಳು ನಿಮ್ಮ ಲೈಫ್ ಈ ಲೈಫಲ್ಲಿರುವಂಥದ್ದು ಪ್ರಾಬ್ಲಮ್ಗಳು ಸಾಲ್ವ್ ಬೇಗ ಆಗೋದಿಲ್ಲ. ಇನ್ಫ್ಲೋ, ಇಲ್ಲಿ ಸೆಕೆಂಡ್ ಹೌಸ್ ಇದೆ ಏನು? ಇನ್ಕಮ್. ಎಲ್ಲಿ ಹೊಡ್ತಾ ಬೀಳತ್ತೆ? ಇನ್ಕಮಿಗೆ ಹೊಡ್ತಾ ಬೀಳತ್ತೆ. ಅರ್ಥ ಆಯ್ತಾ? ಸೆಕೆಂಡ್, ಆ ಪೋರ್ಷನ್ ಆಫ್ ದಿ ಬಾಡಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಲ್ಲ? ಹೇಳಿ. ನೋಡಿ, ಈ ಮನೆ 9ಕ್ಕೆ 6ನೇ ಮನೆ ಬಂತು. ಸೊ fathers facing problems, health issues. ಅರ್ಥ ಮಾಡ್ಕೊಳ್ಳಿ. ಕರೆಕ್ಟಾ? ಫಾದರ್ ಫೇಸಸ್ ಹಿಸ್ ರಿಲೇಟಿವ್ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ. ಕ್ಲಾಶಸ್. ಮದರ್ 11th ಹೌಸ್ ಬಂತು. ಇಲ್ಲಿ ಏನು ಬಂತು? 11th ಹೌಸ್ ಏನು ಹೇಳಿದೆ? ಅದು ಆ ರಿಲೇಟೆಡ್ ಪ್ರಾಬ್ಲಮ್ ಮದರಿಗೂ ಇರುತ್ತೆ. ಸೆಕೆಂಡ್, ಮದರಿಗೆ ಇದು 8ನೇ ಮನೆ ಬಂತು. ಇನ್ ಲಾಸ್ ಅಂದರೆ ನಿಮ್ಮ ಮನೆಯಲ್ಲೇ ಅವ್ರಿಗೆ ಪ್ರಾಬ್ಲಮ್ ಸ್ವಲ್ಪ. ಅಂದರೆ ತಂದೆಗೆ ಅವ್ರಿಗೆ ಆಗದೆ ಇರ್ಬೋದು, ಅಥವಾ ಸಮ್ ಪ್ರಾಬ್ಲಮ್ಸ್ ಫೇಸಿಂಗ್ ಇನ್ ಯುವರ್ ಫ್ಯಾಮಿಲಿ. ಮದರ್ 8ನೇ ಮನೆ ಮದರಿಗೆ.
ಬ್ರದರ್ ದಾನ ಹಾಸ್ಪಿಟಲೈಸ್. ಸಿ ಬ್ರದರ್ ಇಸ್ ಥರ್ಡ್ ಹೌಸ್. ಅವನಿಗೇನು ಪ್ರಾಬ್ಲಮ್ ಬಂತಿಲ್ಲಿ? 12th ಹೌಸಲ್ಲಿ ಬಂತು. ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಹಾಸ್ಪಿಟಲೈಸ್, ದಾನದಲ್ಲಿ ಪ್ರಾಬ್ಲಮ್, ಚಾರಿಟಿಯಲ್ಲಿ ಪ್ರಾಬ್ಲಮ್ಸ್. ಮಾಡಿದರೆ ಸರಿ ಹೋಗುತ್ತೆ ಇಲ್ಲಿ. ಅದು ಮಾಡಿದರೆ ಇವರು ರಿಲೇಟಿವ್ಸ್, ಅವರವ್ರ ರಿಲೇಟಿವ್ಸ್, ಅದು ರೆಮಿಡೀಸ್ ಏನಿದೆ ಮಾಡಿದಾಗ, ರೆಮಿಡೀಸ್ ಇಲ್ಲಿ ಏನಿಲ್ಲ, ಅವ್ರ ಜೊತೆಗೆ ನಾವು ಕರೆಕ್ಟಾಗಿರಬೇಕು. ಯಾಕಂದ್ರೆ ಅದು ಡ್ಯೂಸ್ ನಮ್ಮದು, ಏನು ಮಾಡಾಗಿಲ್ಲ ಇಲ್ಲಿ, ಏನು ಮಾಡಾಗಿಲ್ಲ. ಏನಾರ ಮಾಡೋಕ್ಕಾಗತ್ತಾ? ಏನು ಮಾಡೋಕ್ಕಾಗಿಲ್ಲ. ಹಾಗಾಗಿ ಯಾವುದೇ ಸ್ಥಿತಿ ಬಂದರೂ ಕೂಡ ಸೆಕೆಂಡ್ ಹ್ಯಾಂಡ್ 11th ಹೌಸ್ ಪ್ರಾಬ್ಲಮ್ ಅಂದ್ರೆ ಬರ್ನ್ ಅಂತನ ಬರ್ನ್ಡ್ ಅನ್ನೋದು. ಬರ್ನ್ಡ್ ಅಂತ ಹೇಳಿದ್ರೆ ಏನಾಯಿತು? ಸುಟ್ಟೋಗಿರುತ್ತಾ? ಏನೂ ಇಲ್ಲ, ಅದು ಬೂದಿ. ಸುಟ್ಟೋದ್ಮೇಲೆ ಏನಿರುತ್ತೆ ಅಲ್ಲಿ? ಯಾವುದೇ ಲಗ್ನ ತಗೊಂಡ್ರು ಕೂಡ ಸೆಕೆಂಡ್ ಅಂಡ್ 11th ಹೌಸ್. ಹಾಂ, ಯಾವುದೇ ಲಗ್ನ ಬರಲ್ಲ, ಪ್ರತಿಯೊಂದು ಬೇರೆ. ಇದು ಈ ಲಗ್ನಕ್ಕಾಯಿತು, ಬೇರೆ ಲಗ್ನ ತಗೊಂಡಾಗ ಬೇರೆ ಬೇರೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಕುಂಭ ಲಗ್ನ ತಗೊಂಡೆ, ಹೀ ಇಸ್ ಸೆಲ್ಫ್ ಪ್ರಾಬ್ಲಮ್ಸ್. ಕುಂಭ ಲಗ್ನ ತಗೊಂಡಾಗ ಏನಾಗುತ್ತೆ? 4th ಹೌಸ್, ಕಾರ್ ಜೊತೆಗೆ ಪ್ರಾಬ್ಲಮ್ಸ್ ಆಗುತ್ತೆ, ಮನೆ ಜೊತೆಗೆ ಪ್ರಾಬ್ಲಮ್ಸ್ ಆಗುತ್ತೆ, ಸಮಥಿಂಗ್ ವೆಹಿಕಲ್ಸ್, ಸಮಥಿಂಗ್ ಪ್ರಾಬ್ಲಮ್ ವಿತ್ ಪ್ರಾಪರ್ಟಿ. ಅವ್ರ ಫ್ಯಾಮಿಲಿಯಲ್ಲಿ ಬರುವಂಥ ಪ್ರಾಪರ್ಟಿಗೆ ಅವ್ರು ಬಿಟ್ಟರೆ ದೇ ಆರ್ ವೆರಿ ಹ್ಯಾಪಿ. ಅಂದರೆ ಇವಾಗ ಪಾರ್ಟಿಷನ್ ಮಾಡ್ತಾರೆ, ಪಿತ್ರಾರ್ಜಿತ ಪ್ರಾಪರ್ಟಿ ಏನಾರ ಇದ್ದರೆ ಇವರು ಜಗಳಕ್ಕೆ ಹೋದಾಗ ಇವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ. ಅವ್ರು ಬಿಟ್ಟರೆ ಪ್ರಾಪರ್ಟಿ ಮಾಡ್ತಾರೆ, ವಿತೌಟ್ ಅವರು ಹೋಗ್ಲಿ ನನಗೇನು ಬೇಡ, ಸಿಕ್ಕರೆ ಓಕೆ ಅಂದರೆ ಎಷ್ಟು ಕೊಡ್ತಾರೆ ಅವ್ರ ಖುಷಿಯಿಂದ, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ನೀವು ಇಂಟರ್ಫೇರ್ ಆಗಿಲ್ಲ ಇಲ್ಲಿ. ನೀವು ಇಂಟರ್ಫೇರ್ ಆದಾಗ ಕ್ರಿಯೇಟ್ ಪ್ರಾಬ್ಲಮ್ಸ್. 4th ಹೌಸ್ ಇಸ್ ಜಸ್ಟ್ ಏನಮ್ಮ? ಕುಂಭ ಲಗ್ನಕ್ಕೆ ನೀವು ಹೇಳ್ತಾ ಇದ್ದೀರಿ. ಹೌದು. ಲಗ್ನಕ್ಕೆ ವೃಷಭ 4th ಹೌಸ್. ಅರ್ಥ ಆಯ್ತಲ್ಲ? ಸರಿ. ಜಸ್ಟ್ ಒಂದು ತಿಥಿ ಮೇಲೆ ಈ ಪ್ರಿಡಿಕ್ಷನ್ ಇಷ್ಟು ಬರುತ್ತೆ. ತಿಥಿ ಮೇಲೆ ಹೇಳುವಂಥದ್ದು ಈ ಕಂಡೀಷನ್ಸ್ ಇದೆ. ಅರ್ಥ ಆಯ್ತಾ? ಫಸ್ಟ್ ಇದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಅಂದರೆ ಮಿನಿಮಮ್ ಒಂದು 50% ಆರು ನಿಮಗೆ ತಲೆಯಲ್ಲಿ ಉಳಿಬೇಕು. ಆಮೇಲೆ ಇದು ನಾವು ಶುರು ಮಾಡ್ಬೋದು. ಯಾಕಂದ್ರೆ ತಿರ್ಗಾ ಹಳೆ ಕ್ವಶನ್ಸ್ ನೀವು ಕೇಳಾಗಿಲ್ಲ ನನಗೆ. ಕರೆಕ್ಟ್? ಹಳೆ ಕ್ವಶನ್ ಕೇಳಿದರೆ ಏನಾಗುತ್ತೆ? ತಿರ್ಗಾ ಅದೇ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಹೋಗೋಕ್ಕಾಗಲ್ಲ ನಾನು ವಾಪಸ್. ನೀವು ಎದುರುಗಡೆ ಬುಕ್ ಇಟ್ಕೊಂಡಿರ್ಬೇಕು. ಆವಾಗ ಅದು ತೆಗೆದು ನೋಡಿ, ನೋ ಪ್ರಾಬ್ಲಮ್. ರೆಫರ್ ಮಾಡೋಕ್ಕೆ ಪ್ರಾಬ್ಲಮ್ ಇಲ್ಲ. ಬಟ್ ಹಳೆ ಕ್ವಶನ್ಸ್ ಇಸ್ ನೋ ರಿಪೀಟಿಂಗ್. ಆವಾಗ ಏನಾಗುತ್ತೆ? ಈ ಪೋರ್ಷನ್ ನಾವು ಮುಂದೆ ಮಾಡ್ಬೋದು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಲ್ ದೋಸ್ ಥಿಂಗ್ಸ್. ಅರ್ಥ ಆಯ್ತಾ? ಇದು ಸಾಧಾರಣ ಅನ್ಕೋಬೇಡಿ, ಇದಕ್ಕೂ ಅಷ್ಟೇ ವ್ಯಾಲ್ಯೂ ಇದೆ. ನೀವು ಬರೆದ್ರೆ ಇಸ್ ಎ ನಾಟ್ ಲೆಸ್ ದ್ಯಾನ್ 500 pages. ನಾಟ್ ಲೆಸ್ ದ್ಯಾನ್ 500 pages. ನಾವು ಅಷ್ಟು ಡೀಪಾಗಿ ಹೋಗಿ 1 by 1 ಮಾಡ್ತಾ ಹೋದರೆ ಮಿನಿಮಮ್ ಅಷ್ಟಾಗುತ್ತೆ ಅದು. ಯಾಕಂದರೆ ಪ್ರತಿಯೊಂದರದ್ದು ನಾವು ತಗೋಬೇಕು. ತಿಥಿವಾರ ನಕ್ಷತ್ರ ಕರ್ಣ, ಸೊ ಪ್ರತಿಯೊಂದಕ್ಕೆ ಮಿನಿಮಮ್ ಅಷ್ಟಾಗುತ್ತೆ, ಬೇಕೇ ಬೇಕು. ಸೊ ಪ್ಲಸ್ ಅಡಿಷನಲ್ ಮೆಡಿಕಲ್, ಸೊ ಅದು ಸೇರಿಸಿ 500 pages ಆಗೇ ಆಗಿದೆ. ಮೆಡಿಕಲ್ ಅಂದರೆ ಇಂಥ ಪೋರ್ಷನಲ್ಲಿ
ಸೊ ಅದು ಪ್ರತಿ ಗ್ರಹಕ್ಕೆ ರಿಲೇಟೆಡ್ ರೋಗಗಳಿದ್ದಾವೆ, ಇಂಥ ರೋಗ ಬರುತ್ತೆ. ಸೊ ಪಾಯಿಂಟ್ ಔಟ್. ನಾನು ಇವಾಗ ಒಂದು ಇವಾಗ ಚತುರ್ಥಿ ತಿಥಿ ಅಂತ ಹೇಳಿದ್ರಲ್ಲ, ನೀವು ಹೇಗೆ ಮಾರ್ಕ್ ಮಾಡ್ತೀವಿ? ಅದು ನಾವು ಮಾಡಿದ್ದಲ್ಲ, ಅದು ಋಷಿಗಳು ಮಾಡಿದ್ದು. ದಟ್ ಈಸ್ ಋಷೀಸ್. ಯಾಕೆ ತಗೊಂಡ್ರು ಅದು ಅವ್ರಿಗೆ ಕೇಳ್ಬೇಕು. ಅದನ್ನ ನಾವು ಹೇಳಕ್ ಬರಲ್ಲ. ಅಲ್ಲ, ನಾನಿವಾಗ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸಿದೆ ನಿಮಗೆ, ಅರ್ಥ ಆಯ್ತಾ? ಸ್ಯಾಂಪಲಿಗೆ ತೋರಿಸ್ದೆ ತಿಥಿ ಮೇಲೆ ಏನು ಬರುತ್ತೆ ಅಂತ. ತಿಥಿ ಅವಶ್ಯಕ ಅಲ್ಲ, ಅದು ಟೇಬಲೇ ಇದೆ ಹೇಳಿದ್ನಲ್ಲ, ಆ ಟೇಬಲೇ ನಾವು ಇದು ಮಾಡೋಣ ಪೂರ್ತಿಯಾಗಿ ಡೀಟೇಲ್ ಆಗಿ. ಅದು ಡಿಫ್ರೆಂಟ್ ಮ್ಯಾಟರ್. ಪ್ರತಿಯೊಂದು ಇದು ಮಾಡುತ್ತಾ ಕೂತ್ರೆ ಏನಾಗುತ್ತೆ, ಸರಿ ಇದ್ದಾಗ ಶಾನ ಕೆಲವು ಇವಾಗ ನಕ್ಷತ್ರದ ಮೇಲೆ ಸೆಕೆಂಡ್ ಏನು ಹೇಳ್ತೀನಿ ಅಂತ ಆಡಿದರೆ, ಯಾವುದೇ ನಕ್ಷತ್ರ, ಯಾವುದೇ ಒಂದು ನಕ್ಷತ್ರ ಹೇಳಿ, ಎನಿ ನಕ್ಷತ್ರ ಪಾದ ಇಂಪಾರ್ಟೆಂಟ್. ಇವಾಗ ನೋಡಿ, ಆಶ್ಲೇಷ ನಕ್ಷತ್ರ 3ನೇ ಪಾದ ಹೇಳಿದ್ರ. ಓಕೆ, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿಂದ 88ನೇ ಪಾದ ನೋಡಬೇಕು. 88th ಪಾದ ಫ್ರಮ್ ದಿ ಆಶ್ಲೇಷ ನಕ್ಷತ್ರ. ಅಲ್ಲಿಗೆ ಏನು ಬರುತ್ತೆ, ಅದಕ್ಕೆ 88ನೇ ಪಾದ ಬಂದು ರೋಹಿಣಿ 2ನೇ ಪಾದ ಬಂತು. 88th ಪಾದ ಯಾಕೆ ಬಂತು ಅಂತ ನಾನು ಇವಾಗೆಲ್ಲ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಅದು ಲಾಂಗ್ ಪ್ರೊಸೀಜರ್ ದಟ್ ಒನ್. ಅದರ ಅರ್ಥ ಏನೋ, ರೋಹಿಣಿಗೆ ಯಾರೋ ಲಾರ್ಡ್ ಚಂದ್ರ, ಕರೆಕ್ಟ್. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಚಂದ್ರದಿಂದ ಬರುವಂಥ ರೋಗಗಳು ಇವರಿಗೆ ಆಗುತ್ತೆ. ದಿಸ್ ಇಸ್ ಫಸ್ಟ್ ಬೇಸ್. ಚಂದ್ರ ಎಲ್ಲಿ ಕೂತಿದ್ದಾನೆ, ಯಾವ ಲಾರ್ಡಲ್ಲಿದ್ದಾನೆ, ಅದರ ರಿಲೇಟೆಡ್ ಅವರಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ದಟ್ ಈಸ್ ಸೆಕೆಂಡರಿ. ಡೆಫಿನೆಟ್ಲಿ. ನಂಗೆ ಅರ್ಥ ಆಗಲಿಲ್ಲ ಗುರುಗಳೇ. 88ನೇ ನಕ್ಷತ್ರ ಬಂದ್ಬಿಟ್ಟು ರೋಹಿಣಿ ಬಂತು. ರೋಹಿಣಿ ಅಂದ್ರೆ ಚಂದ್ರ ಜೊತೆ ಪ್ರಾಬ್ಲಮ್ ಅಂತನಾ? ಚಂದ್ರ ಇದೇನು ಅಂದ್ರೆ 88ನೇ ಪಾದ ಇಸ್ ವೈನಾಶಿಕ ನಕ್ಷತ್ರ, ವೈನಾಶಿಕ ಪಾದ, ನಾಶ ಮಾಡುವಂಥ ಪಾದ. ಎಲ್ಲದಕ್ಕೂ 88 ತಗೊಳ್ಬೇಕು. ಎಸ್, ದಿಸ್ ಇಸ್ ವೆರಿ ವೆರಿ ಪಿನ್ ಪಾಯಿಂಟ್. ಇದು ಪಿನ್ ಪಾಯಿಂಟ್. ಅದಕ್ಕೆ ರೋಹಿಣಿ ನಕ್ಷತ್ರ 2ನೇ ಪಾದ ಬರುತ್ತೆ. ಆ 2ನೇ ಪಾದ ಬಂದಾಗ ರೋಹಿಣಿ ನಕ್ಷತ್ರ ಚಂದ್ರ ಬಂದ. ಚಂದ್ರ ಇರುವಂಥ ನಕ್ಷತ್ರ ಯಾವುದು? ಆಶ್ಲೇಷ, ಕರೆಕ್ಟ್. ಆಶ್ಲೇಷ ಇಸ್ ಬುಧ. ಇಲ್ಲಿ ಏನು ಬಂತು ಅಂತ ಹೇಳಿದರೆ, ಬುಧ ಆ್ಯಂಡ್ ಚಂದ್ರ ಈ ರಿಲೇಟೆಡ್ ಪ್ರಾಬ್ಲಮ್ಸ್ ಅವರಿಗಿರುತ್ತೆ ಅಂತ ಹೇಳಿದರೆ, ಪಾರ್ಟ್ ಆಫ್ ದಿ ಬಾಡಿ. ಚಂದ್ರ ಕೂತ್ಕೊಂಡಿರುವಂಥ 4ನೇ ಮನೆ, ಬುಧನ ಮನೆ 3, ನೆಕ್ಸ್ಟ್ 6. ಬುಧ ಕೂತ್ಕೊಂಡಿರುವಂಥ ಮನೆ ಯಾವುದು? ಸೊ ಇಲ್ಲಿ 9. ಇಷ್ಟು ಪಾರ್ಟ್ ಆಫ್ ದಿ ಬಾಡಿ 1 by 1 ಅವರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. 4th 3, 6 and 9. 4th is heart. 3rd is respiratory systems, ENT and respiratory system. 6 stomach. 9th ಬಂದಾಗ ವೆರಿ ಲೋ ಪಾರ್ಟ್ ಆಫ್ ದಿ ಬಾಡಿ ಅಂತ ಬರುತ್ತೆ. ಆರ್ ಸೀಟ್, ಬ್ಯಾಕ್ ಬೋನ್,
ಅರ್ಥ ಆಯ್ತಲ್ಲ? ಇಷ್ಟರಲ್ಲಿ ಇದು ಕನ್ಫರ್ಮ್ ಆಗುತ್ತೆ, ಇಲ್ಲಿ ಏನು ಡೌಟ್ ಇಲ್ಲ. ಇದೆಲ್ಲಿಗೆ ಆಪರೇಟ್ ಆಗೋದು? ನಿಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದ್ರ ಪ್ರಕಾರವಾಗಿ ಇದು ಆಪರೇಟ್ ಆಗ್ತಾ ಹೋಗುತ್ತೆ. ಚಂದ್ರದಶೆ ಬುಧಭುಕ್ತಿ ಅಥವಾ ಬೇರೆ ಯಾವುದೇ ಬಂದ್ರೂ ಬುಧಭುಕ್ತಿ ಚಂದ್ರಭುಕ್ತಿ ಬಂದಾಗ ನಿಮಗೆ ಈ ಪ್ರಾಬ್ಲಮ್ಗಳು ಕಾಣಿಸುತ್ತೆ. ಇಸ್ ಎ ಕನ್ಫರ್ಮೇಶನ್ ವಿತೌಟ್ ಎನಿ. ಬುಧನ್ ಹೆಂಗ್ ತಗೊಂಡ್ರಿ ನೀವು? ಈಗ ರೋಹಿಣಿಗೆ ಮೂನ್ ಅಂತ ತಗೊಂಡ್ರಿ, ಬುಧನ್ ಹೆಂಗ್ ತಗೊಂಡ್ರಿ ನೀವು? ಅಲ್ಲಮ್ಮ, ಇಲ್ಲೇನಿದೆ? ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಅಧಿಪತಿ ಯಾರು? ಆ ಒಂದೇ ನಕ್ಷತ್ರದಲ್ಲಿ ಕೂತ್ಕೊಂಡು ಯಾವಾಗಲೂ 2 ಗ್ರಹಗಳು ಬಂದೇ ಬರುತ್ತೆ, ಸಿಂಗಲ್ ಗ್ರಹ ಬರಲ್ಲ. ಕೆಲವು ಟೈಮಲ್ಲಿ 4-5 ಗ್ರಹಗಳು ಬಂದಾಗ ಇಟ್ಸ್ ವೆರಿ ವೆರಿ ಸೀರಿಯಸ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಏನಾಗಿದೆ ಇಲ್ಲಿ, ಇದರ ಜೊತೆಗೆ ರಾಹು ಏನಾರು ಇದ್ಬಿಟ್ರೆ ದಟ್ ಈಸ್ ಎ ಮೇಜರ್ ಪ್ರಾಬ್ಲಮ್ಸ್. ಸರ್ಜರಿ ಇನ್ ಹಾರ್ಟ್, ಪಾರ್ಟ್ ತೆಗೆದಾಕ್ಬೇಕು. ರಾಹು ಇಸ್ ಸರ್ಜರಿ ಅಂದರೆ ಪಾರ್ಟ್ ಸೇರಿಸ್ತಾನೆ, ಅಥವಾ ಕೆಲವು ಪಾರ್ಟ್ ಏನಂತಾರೆ ಅದಕ್ಕೆ, ಫೇಸ್ ಮೇಕರ್ ಇರ್ಬೋದು, ಇದೆಲ್ಲ ಸೇರಿಸ್ಬೋದು, ಇನ್ಸರ್ಟ್ ಮಾಡ್ತಾರೆ. ಆದರೆ ಕಟ್ ಮಾಡದೆ ಇನ್ಸರ್ಟ್ ಮಾಡಲ್ಲ. ಸೊ ಅಲ್ಲಿ ಕಟ್ಟಿಂಗ್ ಇದ್ದೇ ಇರುತ್ತೆ. ಅರ್ಥ ಆಯ್ತಲ್ಲ? ಯಾವಾಗಲೂ ಮೂನಿರೋ ಕಾರಣದಿಂದ ಯಾವಾಗ ರನ್ನಿಂಗ್ ನೋಸ್, ಕೋಲ್ಡ್, ಕಫ್, ಎನೆಮಿಯಾ, ವಾಟರಿಂದ ಬರುವಂಥದ್ದು, ಥ್ರೂ ದಿ ವಾಟರ್. ಸೊ ಇವರು ಏನು ಅವಾಯ್ಡ್ ಮಾಡಬೇಕು? ಈ 2 ರಿಲೇಟೆಡ್ ಇರುವಂಥ ಫುಡ್ ಏನಿದೆ ಅದು ಅವಾಯ್ಡ್ ಮಾಡಬೇಕು. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಮರ್ಕ್ಯುರಿ ರಿಲೇಟೆಡ್ ಏನಿದೆ, ಡ್ರಮ್ ಸ್ಟಿಕ್, ಚೆರಿ, ತುಳಸಿ ಏನಿದೆ ಅದು ಅವಾಯ್ಡ್ ಮಾಡಬೇಕಾಗುತ್ತೆ. ಆವಾಗ ಪರ್ಸೆಂಟೇಜ್ಲಿ ದೇ ಆರ್ ಸಫರಿಂಗ್ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಏನಾಗುತ್ತೆ, ಇರೋ ಕಾರಣದಿಂದ ಮರ್ಕ್ಯುರಿ ಇಸ್ ಗಿವನ್ ದ ಪ್ರಾಬ್ಲಮ್ಸ್ ಇನ್ ಎಜುಕೇಷನ್. Mercury is the problems given in speech. Mercury is the problems in documentation. ಅರ್ಥ ಮಾಡ್ಕೊಳ್ಳಿ, ಒಂದಲ್ಲ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಮಲ್ಟಿಪಲ್ ಅಡಿಷನಲ್ ಅದರ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಕಾರಕ ಏನಕ್ಕಿದೆ ಅದಕ್ಕೆ. ಸೊ ಕಾರಕ ಯಾರಿದ್ದಾರೆ? ಮರ್ಕ್ಯೂರಿಸ್ ಕಾರಕ ಇಸ್ ಲಾಸ್ಟ್ ಬ್ರದರ್ ಆರ್ ಸಿಸ್ಟರ್ ಆರ್ ಮಾಮ ಆರ್ ಫ್ರೆಂಡ್. ಇಸ್ ಟೋಟಲಿ 180 ಡಿಗ್ರಿ ವಿತ್ ದಿಸ್ ನೇಟಿವ್ ಪ್ರಾಬ್ಲಮ್ಸ್ ಇವರಿಗೆ ಅವರಿಂದ ಆಗ್ತಾ ಇರುತ್ತೆ. ಬೇಕಾ ಬೇಡವಾ? Moon is mother-in-law after the marriage. Always is torturing ಇರುತ್ತೆ. ಅಲ್ಲ, ಇಟ್ಸ್ ನಾಟ್ ಜೋಕಿಂಗ್. ಸಿ, ಲಾಜಿಕಲಿ ಇಲ್ಲಿ ನೀವು ಎಸ್ಕೇಪ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಿಲ್ಲ. ಮೂನ್ ಇಸ್ ಸೈಕಲಾಜಿಕಲ್ ಪ್ರಾಬ್ಲಮ್ಸ್. ಮೂನ್ ಇಸ್ ಗಿವನ್ ದ ಟೆಂಡೆನ್ಸಿ ಆಫ್ ದ ಸುಸೈಡ್. ಇಲ್ಲಿ ಏನು ಮಾಡಬೇಕು? ಇಂಪಾರ್ಟೆಂಟ್ ಇರೋದೇ ಕಂಟ್ರೋಲ್ ಯುವರ್ ಸೆಲ್ಫ್. ಡ್ಯೂಟಿ ಅನ್ಕೊಂಡು ನೀವು ಮಾಡಬೇಕೇ ಬಿಟ್ಟರೆ ಇಲ್ಲಿ ಕಿವಿ ಮುಚ್ಕೊಂಡಿರ್ಬೇಕು. ಅದು ಒಂದೇ ನೀವು ಮಾಡ್ಬೋದು. ಅದರ್ವೈಸ್ ಪ್ರಾಬ್ಲಮ್ಸ್ ಯಾವಾಗೂ ಸಾಲ್ವ್ ಆಗದೇ ಇರುವಂಥದ್ದು. ಅರ್ಥ ಆಯ್ತಲ್ಲ? ಎಷ್ಟು ಕ್ಲಿಯರ್ ಆಗಿ ಬರುತ್ತೆ ನೋಡಿ. ಜಸ್ಟ್ ನಿಮ್ಮ ನಕ್ಷತ್ರ ಪ್ರಿಡಿಕ್ಷನ್ ಎಷ್ಟಾಯಿತು? ನಕ್ಷತ್ರ ಪಾದದ ಮೇಲೆ, ಜಸ್ಟ್ ಒಂದೇ ನಕ್ಷತ್ರದ ಪಾದದ ಮೇಲೆ ಅಷ್ಟು ಪ್ರೊಡಿಕ್ಷನ್ ಬರುತ್ತೆ. ಇಸ್ ಎ ಪಂಚಾಂಗ ಬ್ಯೂಟಿ ಇದು.
ನೀವು ಪಂಚಾಂಗ ಇಟ್ಕೊಂಡು ಹೇಳ್ಬೋದು ಇಂಥದ್ದು ಅಂತ ಅವ್ರ ನಕ್ಷತ್ರ. ಬೇರೆ ನಿಮಗೆ ಜಾಸ್ತಿ ಬೇಕಾಗಿಲ್ಲ. ದಶಾಭುಕ್ತಿ ಆ್ಯಂಡ್ ನಿಮ್ಮ ಒಂದು ಕುಂಡಲಿ ದಟ್ ಈಸ್ ಸಫಿಷಿಯೆಂಟ್ ಆಗುತ್ತೆ. ಬಾಕಿ ಯಾವ ಟೂಲ್ಸು ನೆಸಸರಿ ಇಲ್ಲ ಇಲ್ಲಿ. ಇಂಥ ಕಡೆ ಈ ಟೈಮಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ದಶ, ಅಂತರ್ದಶ ಆ್ಯಂಡ್ ಗೋಚರ ಅಷ್ಟೇ ಇಲ್ಲಿ ಕನ್ಸೆಪ್ಟ್ ಬೇಕಾಗಿರುವಂಥದ್ದು. ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್, ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಓಕೆ, ಸೊ ಇದು ಬರಿಬೇಕು ಫಸ್ಟ್. ಇದರಲ್ಲೇ ಒಂದು ಕನ್ನಡ ಬುಕ್ ಬರೆದು ಪೂರ್ತಿಯಾಗಿ ಸೆಪ್ರೇಟ್ ವಾರದ್ದೇ ಬೇರೆ, ನಕ್ಷತ್ರದ್ದೇ ಬೇರೆ, ಆಮೇಲೆ ಯೋಗದ್ದೇ ಬೇರೆ, ಕರ್ಣದ್ದೇ ಬೇರೆ, ತಿಥಿದೇ ಬೇರೆ. ಸೊ ತಿಥಿ ಆ ಥರ ಬೇರೆ ಬೇರೆ ಚಾಪ್ಟರ್ಸ್ ಮಾಡಿ ಬರೆದಾಗ ಏನಾಗುತ್ತೆ, ಎನಿಬಡಿ ಕ್ಯಾನ್ ಯೂಸ್, ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಅದು ಅಷ್ಟು ದೊಡ್ಡ ಬುಕ್ ಆಗುತ್ತೆ. ವಿತ್ ಮೆಡಿಕಲ್ ಸೇರಿಸಿದರೆ ನಾಟ್ ಲೆಸ್ ದೆನ್ 500 pages, ಅಷ್ಟು ಕಮ್ಮಿ ಆಗಲ್ಲ. ಅಷ್ಟಿದೆ. ಇವನ್ ನೀವು ಯಾವ ಟೆಂಪಲಿಗೆ ಹೋದರೆ ಪ್ರಾಬ್ಲಮ್ಸ್ ಆಗುತ್ತೆ, ಯಾವ ಟೆಂಪಲಿಗೆ ಹೋದರೆ ಒಳ್ಳೆಯದು. ದಟ್ ಈಸ್ ಆಲ್ಸೋ ಇಸ್ ದೇರ್. ಕೆಲವು ಟೈಮಲ್ಲಿ ನೋಡಿ, ಯಾವುದೇ ಯಾತ್ರೆಗೆ ಹೊರಟಿರ್ತಾರೆ, ಮತ್ತೇನೆ ಆಕ್ಸಿಡೆಂಟ್ ಹೋಗಿ ಸಾಯ್ತಾರೆ. ಅಬ್ಸರ್ವ್ ಮಾಡಿದ್ದೀರಾ? ಕೆಲವು ಟೈಮಲ್ಲಿ ಹೊರಟಿರ್ತಾರೆ, ಅಲ್ಲಿ ದರ್ಶನ ಆಗಲ್ಲ. ಅಥವಾ ಕೆಲವು ಬಸ್ಸಿಂದ ಇಳಿಬೇಕಾದ್ರೆ ಕಾಲು ಟ್ವಿಸ್ಟ್ ಆಗ್ಬಿಡುತ್ತೆ, ಹೋಗೋಕ್ಕಾಗಲ್ಲ. ನೋಡಿ ಯಾವ ಥರ ಇರುತ್ತೆ ಅಂತ. ಅಟ್ ಇಸ್ ಲಾಜಿಕ್ ಇರುತ್ತೆ ಅಲ್ಲಿ. ಸುಮ್ಮನೆ ಯಾವುದೂ ಇರಲ್ಲ, ಬಿಹೈಂಡ್ ಲಾಜಿಕ್. ಇವನ್ ನಿಮ್ಮ ಮನೆ ಹತ್ರ ಅಂತ ಈ ರಿಲೇಟೆಡ್ ಇರುವಂಥ ಮರಗಳು ಜಾಸ್ತಿ ಇದ್ದರೆ ದಟ್ ಈಸ್ ಆಲ್ಸೋ ಪ್ರಾಬ್ಲಮ್ ಫಾರ್ ಯು ಹೆಲ್ತ್. ಭೂಮಿಗೆ ರಿಲೇಟೆಡ್ ಅಂದ್ರೆ ಇದಲ್ವಾ ಗುರುಗಳೇ, ಏನೋ ಕಳ್ಳಿ ಆ ತರದ್ದು ಹಾಲು ಬರುವಂತ ಬುಧ ಮೀನ್ಸ್ ತುಳಸಿ ಎಸ್ಪೆಷಲಿ. ತುಳಸಿನೂ ಆಗುತ್ತೆ ನಿಮಗೆ, ವೀಳ್ಯದೆಲೆ ಆಗುತ್ತೆ, ಡ್ರಮ್ ಸ್ಟಿಕ್ ಆಗುತ್ತೆ, ಅಂದರೆ ನುಗ್ಗೆಕಾಯಿ, ಚೆರಿ, ಇವೆಲ್ಲ ಏನಿದೆ ಅದು ಬುಧನಿಗೆ ಸಂಬಂಧಪಟ್ಟಿರುವಂಥದ್ದು. ಬೆಳೆಸ್ಬೇಕಂತ ತುಂಬಾ ಬೆಳೆಸ್ತಾ ಇದ್ದೀನಿ. ಅಲ್ಲ ನೋಡಿ, ಅದು ಸಹಜವಾಗಿ ಬರುತ್ತೆ ಯಾವಾಗಲೂ ಅಷ್ಟೇ. ಇದು ವೈನಾಶಿಕ ಇಲ್ಲದೆ ಇದ್ರೆ ನಿಮ್ಮ ಹತ್ರ ಜಾಸ್ತಿ ಅದು ಬೆಳೆಯಲ್ಲ. ವೈನಾಶಿಕ ಇದ್ದಾಗ ಜಾಸ್ತಿ ಬೆಳೆಯತ್ತೆ, ಯಾಕಂದ್ರೆ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಮಾಡೋಣ ಅಂತ. ಅದಕ್ಕೆ ಇದು ಏನಾಯ್ತು ಗೊತ್ತಾ, ನಮ್ಮ ಮಾವನವರು ಹೋದ 1 ವರ್ಷದ ತನಕ ಆಲ್ಮೋಸ್ಟ್ ನಮ್ಮ ಮನೇಲಿ ಒಂದು ತುಳಸಿ ಬಂದಿಲ್ಲ. ಯಾಕೆಂದ್ರೆ ಅವರು ಯಜಮಾನರು ಹೌ ಇಟ್ ಇಸ್. ಅವರು ಹೋದ 1 ವರ್ಷ ಆಮೇಲೆ ಸಿಕ್ಕಾಪಟ್ಟೆ ತುಳಸಿ ಬಂದಿದೆ. ಅದಕ್ಕೆ ಒಂದೇ ಇಟ್ಕೊಳ್ಳಿ, ಬಾಕಿ ದಾನ ಮಾಡಿ. ದಟ್ ಈಸ್ ಬೆಟರ್ ಫಾರ್ ಯು. ಯಾವತ್ತೂ ಅಷ್ಟೇ, ಅದು ದಾನ ಮಾಡಿದಷ್ಟು ನಿಮಗೆ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಅಲ್ಲ, ಒಂದಿರಲೇಬೇಕು, ಒಂದು ಕಂಪಲ್ಸರಿ ಇರಬೇಕು. ಜಾಸ್ತಿ ಅಲ್ಲ, ಇರಬಾರ್ದು ಅಂದರೆ ಈ ಥರ ಇದ್ದಾಗ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಬುಧ ಏನಾರು ಒಳ್ಳೆ ಯೋಗಿ ಆದಾಗ ಪ್ರಾಬ್ಲಮ್ಸ್ ಬರಲ್ಲ. ದಟ್ ಈಸ್ ವಂಡರ್ಫುಲ್. ಬಟ್ ಬುಧ ಏನಾರು ವೈನಾಶಿಕ ಆದ ಅವಾಗ ಪ್ರಾಬ್ಲಮ್ಸ್ ಸಹಜವಾಗಿ ಬರುತ್ತೆ. ಸ್ಪೆಷಲಿ ಬ್ಯಾಕ್ ಬೋನ್, ನೆಕ್, ಶೋಲ್ಡರ್ಸ್,
ಅರ್ಥ ಆಯ್ತಾ? ENT ಕೆಲವು ಟೈಮಲ್ಲಿ ಇವೆಲ್ಲ ಏನಿರುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗಲೂ ಒಂದೇ ಬರುತ್ತೆ ಅಂತಿಲ್ಲ, ಡಿಪೆಂಡ್ ಆನ್ ದಶಾ ಭುಕ್ತಿ ಮೇಲೆ ಇರುತ್ತೆ. ಗುರುಗಳೇ, ನಾನು ಮನೆ ತುಂಬಾ ಹಾಕೊಂಡ್ಬಿಟ್ಟಿದ್ದೀನಲ್ಲ, ಪಾಠಗಳನ್ನು ಹೊರಗಡೆ ಇಲ್ಲ. ನಾನೇನು ಹೇಳಿದ್ದು ನಿಮಗೆ, ನೀವು ಪಾಠ ಇದ್ರೂ ಗಾಳಿಯಲ್ಲಿ ಬರೋದು, ಅರ್ಥ ಮಾಡ್ಕೊಳ್ಳಿ. ಇದು ದಾನ ಮಾಡಿದಷ್ಟು ನಿಮ್ಗೆ ಒಳ್ಳೆಯದು ಅಂತ. ಓಕೆ ಗುರುಗಳೇ. ಒಂದು ಕವರಲ್ಲಿ ಹಾಕಿ ಮಣ್ಣು ಸಮೇತ ಹಾ, ದಾನ ಮಾಡಿ. ದಟ್ ಈಸ್ ಗುಡ್ ಫಾರ್ ಯು. ಭಾಳ ಒಳ್ಳೆಯ ಕೆಲಸ ಅದು. ಇನ್ನೊಂದು ನಿಮಗೆ ಆದಷ್ಟು ಒಳ್ಳೆಯದಾಗುತ್ತೆ. ಒಂದು ಇಟ್ಕೋಬೇಕು, ನಿಮ್ಮ ಪೂಜೆಗೆ ಕಂಪಲ್ಸರಿ ಒಂದು ಬೇಕೇ ಬೇಕು. ಅದು ಬಿಟ್ಟಿಟ್ಟಾಗ ಪ್ರಾಬ್ಲಮ್ಸ್. 50-60 ಆಗೋಗಿದೆ. ಎಷ್ಟಾರ ಇರಲಿ ಅಮ್ಮ, ಕೊಡಿ, ಒಳ್ಳೆಯದು. ಡೆಬಿಲಿಟೇಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಈ ಥರ ಇದ್ದಾಗ ಮಾತ್ರ ಪ್ರಾಬ್ಲಮ್ಸ್. ವೈನಾಶಿಕ್ ಬಂದಾಗ ಒಂದು ಪ್ರಾಬ್ಲಮ್ ಕೊಡಲೇಬೇಕು, ಅಥವಾ ಅವಯೋಗಿ ಆದಾಗ ಪ್ರಾಬ್ಲಮ್ಸ್ ಕೊಡಬೇಕು. ಯೋಗಿ ಮತ್ತು ಅವಯೋಗಿ ಬರುತ್ತೆ. ದಟ್ ಈಸ್ ದ ಸೆಕೆಂಡ್ ಕಾನ್ಸೆಪ್ಟ್. ಪ್ರತ್ಯೇಕ ನಕ್ಷತ್ರಕ್ಕೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಏನಿದೆ, ಆಶ್ಲೇಷ ನಕ್ಷತ್ರ, ಪುಷ್ಯ ನೋಡಿ, ಇಲ್ಲಿ ಪುಷ್ಯ ನಕ್ಷತ್ರ, ಬುಧ ಮತ್ತು ಇದು ರವಿ. ಇಲ್ಲಿ ಯೋಗ, ಈ ಯೋಗಕ್ಕೆ ಚಂದ್ರ ಮತ್ತು ಕೇತು ಏನಿದ್ದಾರೆ ಯೋಗಿ ಆಗ್ತಾರೆ. ಶುಕ್ರ ಮತ್ತು ರಾಹು ಏನಿದ್ದಾನೆ ಅವಯೋಗಿ ಆಗ್ತಾರೆ. ದಟ್ ಈಸ್ ಪ್ರಾಬ್ಲಮ್ಸ್ ಈಸ್ ಕ್ರಿಯೇಟಿಂಗ್. ಅಂದರೆ ಇದು ಏನಿದೆ, ಚಂದ್ರ ಮತ್ತು ರಾಹು ಇವರಿಗೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾರೆ, ನೆಗೆಟಿವ್ ಕೆಲಸ ಮಾಡುವಂಥದ್ದು ಇದು ಶುಕ್ರ. ಕೇತು ಇಸ್ ಮೈನಸ್ ಪಾಯಿಂಟಲ್ಲಿ ಹೋಗ್ತಾರೆ. ಆವಾಗ ಈ ರಿಲೇಟೆಡ್ ಇರುವಂಥ ಫೂಡು ಇದರಿಂದಾನೇ ಪ್ರಾಬ್ಲಮ್ಸ್ ಆಗೋದು ಟ್ರಾನ್ಸಿಟಲ್ಲಿ. ಬಟ್ ಶುಕ್ರ ಇರೋ ಕಾರಣದಿಂದ ಮ್ಯಾಕ್ಸಿಮಮ್ 4 days 5 days ಪ್ರಾಬ್ಲಮ್ಸ್ ಆಗ್ಬೋದು ಟ್ರಾನ್ಸಿಟಲ್ಲಿ. ಬಟ್ ದಶೆ ಬಂದಾಗ ಏನು ಮಾಡ್ತೀರಾ, 20 years ಯು ಹ್ಯಾವ್ ಟು ಸಫರ್. ಅಂತರ ದಶೆ ಬಂದಾಗ 4 years ಯು ಹ್ಯಾವ್ ಟು ಸಫರ್. ಈ ಕನ್ಸೆಪ್ಟ್ ಬೇರೆ, ಇಲ್ಲೇ ಟೋಟಲ್ ಕನ್ಸೆಪ್ಟ್ ಬೇರೆ ಬಂದ್ಬಿಡುತ್ತೆ. ಇದು ಯೋಗದ ಮೇಲೆ ಇದೆ. ಯೋಗಿ, ದಿಸ್ ಇಸ್ ಯೋಗಿ, ದಿಸ್ ಇಸ್ ಅವಯೋಗಿ. ಅವಯೋಗಿ ಮೀನ್ಸ್ ಆಪೋಸಿಟ್. ಇದು ಏನಾರ ಸೇರಿಬಿಟ್ರೆ ಸೇಮ್ ಕಂಡೀಷನ್, ದಟ್ ಈಸ್ ಮೋಸ್ಟ್ ಪ್ರಾಬ್ಲಮ್ಸ್. ವೈನಾಶಿಕ್ ಆ್ಯಂಡ್ ಅವಯೋಗಿ ಬೋತ್ ಆರ್ ಸೇಮ್, ದೆನ್ ಕ್ರಿಯೇಟಿಂಗ್ ಮೋರ್ ಪ್ರಾಬ್ಲಮ್ಸ್. ಹೆವಿಲಿ ಡಿಸೀಸಸ್ ಆಗುತ್ತೆ, ಲಾಂಗ್ ಪೀರಿಯಡ್ ಸಫರ್ ಮಾಡಬೇಕಾಗುತ್ತೆ ಡಿಸೀಸಸಲ್ಲಿ. ಅದೊಂದು ಕಾನ್ಸೆಪ್ಟ್ ಇದೆ. ಅದಕ್ಕೆ ಒಂದೊಂದೇ ಕಲ್ತ್ಕೊಂಡು ಹೋಗ್ಬೇಕಾಗುತ್ತೆ. ಒಂದೊಂದೇ ಕಲ್ತ್ಕೊಂಡಾಗ ಲಾಂಗ್ ಟೈಮ್. ಇವಾಗ ಹೆಂಗೆ ಇದು ಮಾಡಿದ್ವಿ ಅಷ್ಟು ಮಿನಿಮಮ್ ನಮಗೆ ಅಷ್ಟು ಕ್ಲಾಸಸ್ ಇಲ್ಲದೆ ಅದು ಆಗೋದಿಲ್ಲ. ಬಟ್ ಫಸ್ಟ್ ಇದು ಸ್ವಲ್ಪ ನೀವು 50% ಆದರೂ ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಟ್ರಾಂಗ್ ಆಗಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಯಾವುದೇ ಇನ್ಸಿಡೆನ್ಸ್ ಆಗಲಿ ವೀಕ್ಲಿ ಒಬ್ಬೊಬ್ಬರು ಹಾಕ್ತಾ ಬನ್ನಿ. ಏನು ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮಲ್ಲಿ. ಏನೇ ಇನ್ಸಿಡೆನ್ಸ್ ಆಯಿತು, ಚಾರ್ಟ್ ವಿತ್ ದಿ ವಾಟ್ ಈಸ್ ಕ್ವೆಶ್ಚನ್ಸ್, ನಿಮ್ಗೇನು ಅನಿಸುತ್ತೆ ಅದು ಹಾಕಿ. ಸೊ ಬಾಕಿಯವರು ಬರೀತಾರೆ, ಸರಿ ಇಲ್ಲ ಅಂದರೆ ನಾವು ಡಿಕ್ಟೇಟ್ ಮಾಡೋಣ ಇಮಿಜಿಯೇಟ್ ಆ ವಾರದ್ದು. ಆ ಥರ ಮಾಡ್ಕೊಂಡು ಹೋಗಿ. ಈಸಿಯಾಗಿ ಹೇಳ್ತಾ ಇದ್ದೀನಿ ನಾನು. ಅಷ್ಟು ವೀಕ್ಲಿ ಒನ್ ಡೇ ನೀವು ತೆಗಿಯೋಕ್ಕಾಗಲ್ಲ ಅಂದರೆ ಅದು ಕಷ್ಟ ಆಗ್ಬಿಡುತ್ತೆ, ಕಲ್ತು ವೇಸ್ಟ್ ಅಷ್ಟು ನಾನು ಹೇಳ್ಬೋದು ಅಷ್ಟೆ. ಸೊ ವಾರೇಶ್ ಏನಿದ್ದಾರೆ, ವಾರೇಶ್ ಗಿವನ ಆಯುಹು, ಅವನೇ ಕಮ್ಮಿ ಜಾಸ್ತಿ ಮಾಡುವಂಥದ್ದು ವಾರೇಶ್. ವಾರೇಶ್ ಮೀನ್ಸ್ ಯಾವ ವಾರ ಹುಟ್ಟಿದಿರಲ್ಲ ಅವನೇ ಲಾಂಜಿವಿಟಿ ಕೊಡೋದು, ಆಯು ಕೊಡೋದೇ ಅವನು. ಎರಡನೇದು ದಿನದ ಅಧಿಪತಿ ಕೂಡ
ಬಾರಿಶ್ ಎಸ್, ಅದರಲ್ಲಿ ಅಧಿಪತಿ ಯಾರೋ ಹೌದು. ಎರಡನೇದು ಕರಣ. ಈ ಎರಡು ಕಾಂಬಿನೇಷನ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಆಯುಗೆ. ಯಾಕಂದ್ರೆ ಕರ್ಣ ಫಕ್ತ 12 ಅವರ್ಸ್ ಇರ್ತಾನೆ. ಸೊ ಆ ಡೇಗೆ ಇಂಪಾರ್ಟೆಂಟ್ ಏನು ಇವತ್ತು ನೋಡಿ, ಇವತ್ತು ಇಲ್ಲಿ ಮುಗಿತು. ಬೆಳಗ್ಗೆ ಮಧ್ಯಾಹ್ನ ತನಕ ಏನಿತ್ತು, ರವಿ ಪಾಸಿಟಿವ್ ಆಗಿದ್ದ. ಯಾರಿಗೆ ರವಿ ನೆಗೆಟಿವ್ ಇದ್ದಾನೆ ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತೆ, ಯಾರಿಗೆ ಪಾಸಿಟಿವ್ ಇದ್ದಾನೆ ಅವರಿಗೆ ಒಳ್ಳೆಯದಾಗುತ್ತೆ. ಸೊ ನೆಕ್ಸ್ಟ್ ಸಾಯಂಕಾಲ ವಿಷ್ಟಿ ಯೋಗ. ಸೊ ಇಲ್ಲಿ ಕೇತು ಬರ್ತಾನೆ. ಕೇತು ಪಾಸಿಟಿವ್ ಇದ್ದಾಗ, ಕೇತು ಅಂತರ್ದಶೆ ಅಲ್ಲ ಪ್ರತ್ಯಂತರ ದಶೆ ಸೂಕ್ಷ್ಮ ದಶೆ ಇದ್ದಾಗ ಈ ಡೇಗೆ ಪಾಸಿಟಿವ್ ಇದ್ದರೆ ಒಳ್ಳೆ ಫಲ ಸಿಗುತ್ತೆ, ನೆಗೆಟಿವ್ ಇದ್ದರೆ ಪ್ರಾಬ್ಲಮ್ಸ್ ಆಗುತ್ತೆ. ಎವ್ರಿ 12 ಇಯರ್ಸ್ ಯು ಕ್ಯಾನ್ ಅಬ್ಸರ್ವ್. ಇದರ ಮೇಲೆ ಅಬ್ಸರ್ವ್ ಮಾಡ್ಬೋದು ಡೇಲೆ 12 ಇಯರ್ಸಲ್ಲಿ ಏನಿದೆ ಅಂತ. ಇನ್ನೊಂದು ಇದು ಮುಹೂರ್ತಕ್ಕೂ ಯೂಸ್ ಮಾಡುವಂಥದ್ದು. ನಾಟ್ ಇಷ್ಟೇ ಅಲ್ಲ, ಈ ಏನಿದೆ ಯೋಗ ಮತ್ತು ಕರ್ಣ ಇದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫಾರ್ ದಿ ಮುಹೂರ್ತ. ಇಂಥ ಕರ್ಣದಲ್ಲಿ ಮುಹೂರ್ತ ಮಾಡಿದಾಗ, ವಾಸ್ತು ಮಾಡಿದಾಗ ಅದಕ್ಕೆ ಆಯು ಜಾಸ್ತಿ ಇರುತ್ತೆ ಅಥವಾ ಕಮ್ಮಿ ಆಗುತ್ತೆ, ಯಾವುದರಲ್ಲಿ ಮಾಡಬೇಕು. ಸೊ ದಿಸ್ ಈಸ್ ಕನ್ಸಿಡರ್. ಮುಹೂರ್ತಕ್ಕೂ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದರಲ್ಲಿ ಏನು ಕೆಲಸ ಮಾಡಬೇಕು ಅದು ನಮಗೆ ಕನ್ಸಿಡರ್ ಆಗಿಬಿಡೋದು. ಇದು ಬರುತ್ತೆ, ಅದು ಚಾಪ್ಟರ್ ಇದೆ ಅದರಲ್ಲಿ. ಪೂರ್ತಿ ಚಾಪ್ಟರ್ ಇದರಲ್ಲಿ ಬರುತ್ತೆ ಇವಾಗ ನಿಮಗೆ. ಅಷ್ಟು ಇಂಥ ದಿವಸ ಯಾವ್ಯಾವ ಕೆಲಸ, ಈ ವನಿಜಕರಣ ಇದ್ದರೆ ಏನು ಮಾಡಬೇಕು, ವಿಷ್ಟೀಕರಣ ಇದ್ದರೆ ಏನು ಮಾಡಬೇಕು. ವಿಷ್ಟೀಕರಣ ತ್ಯಜೆ, ವಿಷ್ಟೀಕರಣ ಪೂರ್ತಿಯಾಗಿ ಬಿಡಬೇಕು ಅಂತ ಹೇಳಿದ್ದಾರೆ. ಯಾವ ಕೆಲಸವನ್ನು ಮಾಡಬಾರದು. ವಿಷ್ಟೀಕರಣ, ನಾಗಕರ್ಣ, ಬ್ರಹ್ಮಕರ್ಣ, ಆಮೇಲೆ ಕಿಷ್ಕಂದಕರ್ಣ, ಈ 4 ಸ್ಥಿರಕರ್ಣಗಳು. ಅದರಲ್ಲಿ ಏನು ಮಾಡೋ ಹಾಗಿಲ್ಲ. ಬಾಕಿ ಉಳಿದಿರುವಂಥ 7 ಕರ್ಣಗಳಲ್ಲಿ ಬೇರೆ ಬೇರೆ ಪ್ರಕಾರವಾಗಿ ಮಾಡುವಂಥ ಕೆಲಸಗಳಿದ್ದಾವೆ. ಅದರದ್ದೇ ಆದ ರಿಲೇಟೆಡ್ ಅರ್ಥ ಆಯ್ತಾ? ಹಾಗೆ ಬರುತ್ತೆ. ಸೊ ಇದರದ್ದು ಯಾರಿದ್ದಾರೆ ನೋಡಿ, ಇಲ್ಲಿ ಪ್ರಾಣಿ ಯಾರಿದ್ದಾರೆ, ಗೋ. ವನಿಜಕರ್ಣಕ್ಕೆ ಗೋ ಅಂದರೆ ಈ ಕರ್ಣದವರು ಗೋ ಪೂಜೆ ಮಾಡಿದರೆ, ಗೋ ಸಿಂಬಲ್ ಇಟ್ಕೊಂಡಾಗ ದೇ ಆರ್ ರೈಸಿಂಗ್. ಭವಕರ್ಣದವರು ಸಿಂಹ ಇಟ್ಕೊಂಡಾಗ ರೈಸ್. ಹಾಗೆ ಇದು ತೋರಿಸೋದೇನು, ಅವರದ್ದು ಟೋಟಲ್ ಸ್ಟೈಲ್ ಆಫ್ ಲೈಫ್ ಇದು ತೋರಿಸುತ್ತೆ. ಟೋಟಲ್ ಇಲ್ಲ, ಪ್ರತಿಯೊಂದರಲ್ಲೂ ಇರಲೇಬೇಕು. 100% ಇರುತ್ತೆ. ಚೆಕ್ ಮಾಡಿ ನೋಡಿ. ಇಲ್ಲಿ ವಿಷ್ಟೀಕರಣಕ್ಕೆ ಏನದೆ, ಕುಕ್ಕುಟ ಅಂದ್ರೇನು? ಕುಕ್ಕುಟ ಅಂದರೆ ಕುಟ್ತಾ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಅದು ಒಳ್ಳೇದ ಕೆಟ್ಟದ ಅಷ್ಟೇ ಅಲ್ಲಿ ಬರೋದು. ಕುಕ್ಕುಟ ಬಿಡಿ. ವಿಷ್ಟೀಕರಣ ಜನ್ಮದಲ್ಲಿ ಶಾಂತಿ ಹೇಳಿದ್ದಾರೆ. ವಿಷ್ಟೀಕರಣೆ ಜನ್ಮೇ ಶಾಂತಿ ಅಂತ. ಇದು ಬರುವಂಥದ್ದು ಯಾವಾಗ, ವಿಷ್ಟೀಕರಣ ಸಾಧಾರಣವಾಗಿ ಬಂದಾಗ ಅದು ಮಾಡಬೇಕು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ವನಿಜಕರಣ ಏನಿದೆ ನಿಮಗೆ, ಸೂರ್ಯ ಸ್ಟ್ರಾಂಗ್ ಇದ್ದಾನೆ. ಸೂರ್ಯ ಇಸ್ ಗವರ್ಮೆಂಟ್. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ,
ಇದರ ಅರ್ಥ ಏನು? ನೀವು ಕೆಲಸ ಮಾಡಬೇಕಷ್ಟೆ. ಅರ್ಥ ಆಯ್ತಾ? ಗೋ ಏನಾರ ರಿಯಾಕ್ಷನ್ ಮಾಡತ್ತಾ ಯಾವಾಗಾರು? ಇಟ್ಸ್ ವೆರಿ ರೇರ್ ಕೇಸಸ್. ಇವಾಗ ಯಾವುದೇ ಯಾರ ಹೊಡೆಯಕ್ಕೆ ಹೋದಾಗ ಅದರಷ್ಟು ತಾಕತ್ ಎಷ್ಟಿದೆ? ಜಾಸ್ತಿ ಆಗಿ ಅದೇನು ಮಾಡಲ್ಲ. ಇಟ್ಸ್ ವೆರಿ ಸಾಫ್ಟ್, ಹಂಬಲ್. ಕರೆಕ್ಟ್? ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಕೊಡುವಂಥ ಹಾಲು ಕೊಡುತ್ತಲ್ಲ, ಆದರೆ ಕೊಡುವಂಥ ನೇಚರ್ ಜಾಸ್ತಿ ಇರುತ್ತೆ. ರಿಲೇಟೆಡ್ ದಟ್ ಆನಿಮಲ್. ಸ್ಯಾಂಪಲ್ ಹೇಳಿದೆ ಅಷ್ಟೇ, ಅದರಲ್ಲಿ ಬೇರೆ ಬೇರೆ ಬರುತ್ತೆ. ಇನ್ನು ಒಂದು ಬರಲ್ಲ, ಸುಮಾರಷ್ಟು ಬರುತ್ತೆ. ನಾಡಿದ್ನಲ್ಲ 15-20 ಒಂದೊಂದು ವನಿಜಕ್ಕೆ ಪ್ರಿಡಿಕ್ಷನ್ಸ್ ಬರುತ್ತೆ, ಒಂದೊಂದು ಕರ್ಣಕ್ಕೆ. ಅಂದರೆ ಟೋಟಲ್ ತಗೊಂಡಾಗ ಏನಾಗುತ್ತೆ, ನಿಮಗೆ ಏನಿಲ್ಲ ಅಂದ್ರೂ 100 ಪ್ರಿಡಿಕ್ಷನ್ಸ್ ಬರುತ್ತೆ ಇಲ್ಲೇ. ಟೋಟಲ್ ಲೈಫ್ದು ಅಂದರೆ ಇನ್ಕ್ಲೂಡಿಂಗ್ ಯುವರ್ ರಿಲೇಟಿವ್ಸ್ ಸೇರಿಸಿ ಅಲ್ಲಿ ಬರುತ್ತೆ. ಹೇಗೆ ಅಂತ ಆ ಥರ ರಿಲೇಟೆಡ್ ಬರುತ್ತದು. ವನಿಜ ಕರ್ಣ ನೋಡ, ಒಂದು ಜಾತಕದಲ್ಲಿ ಬರೆದಿದ್ದಾರೆ ಅಪರ್ಣ ಅವರು. ನಿಮ್ಮ ಇದರ ಜಾತಕದಲ್ಲೂ ಇರುತ್ತೆ, ಸ್ವಲ್ಪ ಚೆಕ್ ಮಾಡಿ. ಪ್ರತಿಯೊಂದು ಹಳೇದು ಬರೆದಿರುವಂಥ ಜಾತಕದಲ್ಲಿ ಇದಿರಲೇಬೇಕು. ಎರಡನೇದಾಯ್ತು, 1, 2, 3ನೇದು ಬಬ ಲವ ಕವು ಲವ ತೈತಿಲ, ಅದು ಶ್ಲೋಕಗಳಿದ್ದಾವೆ. ಹಾಗಾಗಿ 1/1 ಅದರದ್ದು ಡಿಕ್ಟೇಷನ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇದು ಮುಹೂರ್ತಕ್ಕೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇದು 2 ಕಾಂಬಿನೇಷನ್. ತಿಥಿ ಇದ್ದೇ ಇದೆ, ತಿಥಿ ವಾರ ನಕ್ಷತ್ರ ಇಸ್ ದೇರ್, ಬಟ್ ಇದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್, ನಮ್ಗೆ ಗೊತ್ತಾಗಲ್ಲ. ವಿಷ್ಟೀಕರಣ ಅದು ಪ್ರಾಬ್ಲಮ್ಸ್ ಆಗುತ್ತೆ. ಅದರಲ್ಲಿ ಏನಾರ ಲಾಸ್ಟ್ ಟೈಮಲ್ಲಿ ಕೊನೆ ಭಾಗದಲ್ಲಿ ಮ್ಯಾರೇಜ್ ಆದರೆ, ಅಥವಾ ಗೃಹ ಪ್ರವೇಶ ಆಗಲಿ, ಅಥವಾ ಬೇರೆ ಏನೋ ಒಳ್ಳೆ ಕೆಲಸ ಆಗಲಿ, ರಿಪಿಟೇಷನ್ಗಿಂತಾನು ಅಲ್ಲಿ ಪ್ರಾಬ್ಲಮ್ಸ್ ರಿಪಿಟೇಷನ್ ಆಗುತ್ತೆ. ವಿಷ್ಟಿಹಿ ಕುಟ್ತಾ ಇರುತ್ತೆ ಅಷ್ಟೇ ಆಗಿದೆ ಅದು. ಹಾಗಾಗಿ ಏನು ಮಾಡಿ ಅಂತ ಹೇಳಿದರೆ, ಡೈಲಿ ಒಂಚೂರು ಒಬ್ಬರಾದ್ಮೇಲೆ ಒಬ್ಬರು ನೋಟ್ ಮಾಡಿ ಇಟ್ಕೊಳ್ಳಿ, ಹಾಕಿ. ನಿಮಗೆ ಇಲ್ಲಿ ಯಾವುದನ್ನು ಹಿಡನ್ ಇಟ್ಕೋಬಾರ್ದು. ನಮಗೆ ಬರಬೇಕಾದ್ರೆ ಕ್ವೆಶ್ಚನ್ಸ್ ಕೇಳಬೇಕು. ಕ್ವೆಶ್ಚನ್ ನಾನು ಇವಾಗ ಕ್ವೆಶ್ಚನ್ ಕೇಳೋದಲ್ಲ, ನೀವು ಆಗಿರುವಂಥ ಇದು ಸಿಚುವೇಶನ್ಸ್ ಏನಿದೆ ಅಲ್ಲೇನು ಹೆಸರು ಬೇಕಾಗಿಲ್ಲ. ಜಸ್ಟ್ ಕುಂಡಲಿ ಇವಾಗ ಹಿಂಗಾಯಿತು, ವೈ ಟೈಮ್ ನೀವು ಚೆಕ್ ಮಾಡಿ, ನಿಮ್ಮ ಇದ್ರ ಪ್ರಕಾರ ಮಾಡಿ ಹಾಕಿದರೆ ಬೇರೆಯವ್ರೂ ಅದನ್ನು ವ್ಯೂ ಕೊಡ್ತಾರೆ. ಅರ್ಥ ಆಯ್ತಾ? ದಟ್ ಈಸ್ ವೆರಿ ಫಾಸ್ಟ್ ರಿಕವರಿ. ನಿಮ್ಗೆ ಅರ್ಥ ಬಿಡುತ್ತದು, ವೆರಿ ಫಾಸ್ಟ್ ಕಲಿಬೋದು ಅದರಿಂದ. ಕರೆಕ್ಟಾ? ಆ ಥರ ಮಾಡ್ಕೊಳ್ಳಿ. ಇಲ್ಲಿ ಯಾವುದು ಹೆಸಿಟೇಷನ್ ಇಟ್ಕೋಬೇಡಿ. ಯಾಕೆ ಹೆಸಿಟೇಷನ್ ಇಟ್ಕೋತೀರ ಅರ್ಥ ಆಗಲ್ಲ. ಈ ಟೈಮಲ್ಲಿ ಹಿಂಗಾಯಿತು, ಯಾಕಾಯಿತು? ಸೊ ನಿಮ್ಮ ವ್ಯೂ ಫಸ್ಟ್ ಆಗಿ ನಿಮಗೇನು ಅನಿಸುತ್ತೆ? ಅದು ತಪ್ಪೇನೇ ಇರ್ಬೋದು, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. 10 ಸಲ ತಪ್ಪು ಆಗಬೇಕು, ಆಮೇಲೆ ಸರಿ ಆಗುತ್ತೆ. ಬಟ್ ಹಾಕಿ. ನಾನು ಅವಾಗಿಂದಾನೇ ಹೇಳ್ತಾ ಇದ್ದೀನಿ, ಗ್ರೂಪ್ ಸ್ಟಡಿ ಅಂದರೆ ಹಾಗೆ ಇರಬೇಕು. ಯಾರು ಹಿಡನ್ ಇಟ್ಕೋಬಾರ್ದು. ವೀಕ್ಲಿ 1 ಡೇ ನಿಮ್ಗೆ ಸಿಗಲ್ಲ ಅಂದರೆ ಅದು ಒಳ್ಳೆಯದಲ್ಲ. ಕಲಿಯ ಅಂತ ಇದಲ್ಲ ಅದು. ಜ್ಞಾಪಕ ಇಟ್ಕೊಳ್ಳಿ.
ಸೊ ಓಕೆ ಫ್ರೆಂಡ್ಸ್, ಏನು ಮಾಡೋಣ ಯೋಚನೆ ಮಾಡಿ ಹೇಳಿ. ಸೊ ಜಸ್ಟ್ ನೀವೆಲ್ಲರೂ ಸಪೋರ್ಟ್ ಕೊಡದೆ ನಾನೇನು ಮಾಡೋಕ್ಕಾಗಲ್ಲ. ನಿಮಗೆ ಕ್ವಶನ್ ಬರಬೇಕಾದ್ರೆ ನಾನು ಆನ್ಸರ್ ಹೇಳ್ಬೋದು, ಕ್ವಶನೇ ಇಲ್ಲದೆ ನಾನು ಆನ್ಸರ್ ಹೇಳೋಕ್ಕಾಗಲ್ಲ. ಕರೆಕ್ಟ್? ಅದಕ್ಕೆ ನೀವು ಸಪೋರ್ಟ್ ಕೊಡಬೇಕು. ಕ್ವಶನ್ ಯಾವಾಗಲೂ ಇರಬೇಕಲ್ಲಿ. ಎನಿ ಟೈಪ್ ಕ್ವಶನ್ಸ್ ರಿಲೇಟೆಡ್ ಇದು ಯಾವುದೇ ಇರ್ಬೋದು, ಬಟ್ ವಿತ್ ದಿ ಜಾತಕ ಕೆಳಗಡೆ ಟೈಮ್. ಈವನ್ ಪ್ರಶ್ನೆ ಟೈಮಲ್ಲಿ, ಈ ಟೈಮಲ್ಲಿ ಆಯಿತು, ಆ ಟೈಮ್ದು ಪ್ರಶ್ನೆಗಳ ಜಾತಕ ಹಾಕಿ ಚೆಕ್. ನಿಮ್ಮ ಜಾತಕನೂ ಹಾಕಿ, ಯಾರ ಜಾತಕ ಯಾರಿಗೇನಾಗಿದೆ ಅದು ಜಾತಕ ಹಾಕಿ, ಈ ಥರ ಆಯಿತು, ಯಾಕೆ, ವೈ, ಕೆಳಗಡೆ ಇದಾಯಿತು ಅಂತ ಬರೀರಿ. ಸೊ ಆ ಟೈಮಲ್ಲಿ ಯಾಕಾಯಿತು, ಅಲ್ಲಿ ಕಾರಣ ಇರುತ್ತೆ, ವಿತೌಟ್ ಕಾರಣ ಅಲ್ಲ. ಓಕೆನಾ? ಪ್ರಯತ್ನ ಪಡಿ, ಪ್ರಯತ್ನ ಪಡದೆ ಆಗೋದಿಲ್ಲ. ಸೊ ಎವ್ರಿಬಡಿ ತೊಂದರೆ, ಯಾಕಂದರೆ ಅದು ಕಲಿಬೇಕಾದ್ರೆ ಸುಮ್ಮನೆ ಬರಲ್ಲ. ಎಕ್ಸ್ಪೀರಿಯನ್ಸ್ ನಾವೇ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಈಸಿ ನಾವೇ ಹೇಳ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್. ಇವಾಗ ನೀವು ಯಾರ್ಯಾರು ಡೈರಿ ಬರೀತಾ ಇದ್ದೀರಾ? ಯಾರೂ ಇಲ್ಲ ಬಹುಶಃ. ವೆರಿ ಗುಡ್. ಸೊ ಆವಾಗ ಆ ಇವೆಂಟ್ಸ್ಗಳು ನಿಮಗೆ ನಿಮ್ಮ ಹತ್ರ ಇರುತ್ತೆ, ಈಸಿಯಾಗಿ ಯು ಕ್ಯಾನ್ ಪೋಸ್ಟ್ ಮಾಡ್ಬೋದು. ಎಷ್ಟು ಇದಿದೆ ನೋಡಿ, ಅದರಿಂದ ಡೈಲಿ ಬರೆಯೋದ್ರಿಂದ ನಿಮಗೆ ಎಷ್ಟು ಮಸಾಲ ಸಿಗುತ್ತೆ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಮಲ್ಗ ಮುಂಚೆ ಒಂದು 10 ಮಿನಿಟ್ಸ್ ಡೈರಿ ಬರೆಯೋಕ್ಕೆ ಯಾರಿಗೂ ಇದಿಲ್ಲ, ಅದು ಏನೇ ಇರ್ಬೋದು, ಬಾಕಿ ಬಿಟ್ಬಿಡಿ. ಹೇಳಿದ್ದಲ್ಲ ನಾನು, ನೀವು ಇದ್ರ ಜೊತೆಗೆ ಸೆಕೆಂಡ್ ಮ್ಯಾರೇಜ್ ಮಾಡ್ಕೋಬೇಕು, ಇಲ್ಲದೇ ಇದ್ರೆ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ಮ್ಯಾರೇಜ್ ವಿತ್ ಅಸ್ಟ್ರಾಲಜಿ, ಜ್ಯೋತಿಷದ ಜೊತೆಗೆ ಆಗಬೇಕದು, ಆವಾಗಲೇ ನಿಮಗೆ ಅದು ಬರೋವಂಥದ್ದು. ಅಂದರೆ ಅಷ್ಟು ಇದಿರಬೇಕು ಅದರಲ್ಲಿ ಅಂತ. ನೀವು ಕೆಲಸ ನಿಮ್ಮದು ಮಾಡಿ, ಆ ಟೈಮಲ್ಲ ಹೇಳಿದ್ದು, ಬಟ್ ಒಂದು ಕಡೆ ತಲೆಯಲ್ಲಿ ಇರಬೇಕದು. ಯಾವುದೇ ಕೆಲಸ ಮಾಡ್ತಾ ಇರಬೇಕು, ಇವೆಂಟ್ಸ್ ತಲೆಯಲ್ಲಿ ಇರಬೇಕು, ಇದಾಯಿತು ಯಾಕೆ. ಸೊ ಇಮಿಡಿಯೇಟ್ ನೋಟ್ ನಿಮ್ಮ ಮೊಬೈಲಲ್ಲಿ ನೋಟ್ ಮಾಡಿ, ಇಲ್ಲ ಇಮಿಡಿಯೇಟ್ ಪೋಸ್ಟ್ ಮಾಡಿ, ಟೈಮಿಂಗ್ ವಿತ್ ದಿ ಟೈಮಿಂಗ್. ಸೊ ಆವಾಗ ನಾವು ಡಿಸ್ಕಸ್ ಮಾಡ್ಬೋದು, ದಟ್ ಈಸ್ ಈಸಿ ಆಗುತ್ತೆ. ಅರ್ಥ ಆಯ್ತಾ? ರಿವಿಷನ್ಗಿಂತ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೇ ರಿವಿಷನ್, ಇದರಷ್ಟು ರಿವಿಷನ್ ಒಳ್ಳೇದು ಯಾವುದೂ ಅಲ್ಲ. ಯಾಕಂದ್ರೆ ಅದು ಪ್ರಾಕ್ಟಿಕಲ್ ಇರುತ್ತೆ ಅಲ್ಲಿ ಆಗಿರುವಂಥದ್ದು ಕಣ್ಮುಂದೆ. ಹಾಗಾಗಿ ಇಮಿಡಿಯೇಟ್ ನಾವು ಅದು ಡಿಸ್ಕಸ್ ಮಾಡ್ಬೋದು. ಅದು ನಿಮ್ಗೆ ಅರ್ಥ ಆಗ್ಬಿಡತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಓದೋದು ಕೆಲಸ ಇರಲ್ಲ ಅವಾಗ ಜಾಸ್ತಿ. ಆ ಥರ ಮಾಡಿ. ಗುರುಗಳೇ, ಲಾಸ್ಟ್ ಟ್ಯೂಸ್ಡೇ ನೈಟ್ ಒಂದು ನಾನು ಟೈಮಿಂಗ್ ಹಾಕ್ತಾನೆ 9:30 ಅಂತ. ಈವನ್ ನಾನು ನನ್ನ ತಂಗಿ ಮನೆಗೆ ಹೋಗಿದ್ದೆ. ನಾಟ್ ಈವನ್, ನಾವು ಇವಾಗ ಅಬೌಟ್ 10 ಮೆಂಬರ್ಸ್ ಇದ್ವಿ. 10 ಮೆಂಬರ್ಸಲ್ಲಿ ಒಬ್ಬರು ನಿದ್ದೆ ಮಾಡಿಲ್ಲ. ಅವ್ರು ಗುರುಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಬೈದ್ಬಿಟ್ರು. ಸೊ ಅವ್ರು ಬೈದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಟ್ರು. ಬಟ್ ನಾವು 10 ಜನಕ್ಕೆ 10 ಜನನು ಒಬ್ಬರು ಹೋಲ್ ನೈಟ್ ನಿದ್ದೆ ಮಾಡಿಲ್ಲ. ಅಲ್ಲ, ಅದು ಟೈಮಿಂಗ್ ಹಾಕಿ ಸೇಮ್ ಇದು ಮಾಡ್ಕೊಂಡು 9:30ಗೆ ಹೀಗೆ ಅಲ್ಲಲ್ಲ, ಇಟ್ಸ್ ಓಕೆ. 9:30ಗೆ ನೀವು ಗೆಟ್ ಟುಗೆದರ್ ಇನ್ ಯುವರ್ ಅದೇನೇ ಇರ್ಬೋದು. ಸಿಚುಯೇಷನ್ ಇಸ್ ಕ್ವಾರ್ಲಿಂಗ್. ಸಿಟ್ಟು ಮಾಡ್ಕೊಂಡಿದ್ರು. ಅಲ್ಲ ಅದೇ ಅದಿರ್ಬೋದು, ಅದೇ ಸಿಚುಯೇಷನ್. ಸೊ ನಿಮಗೆ ಖಾಲಿ ಗೇಟ್ ಬಿತ್ತು, ವೆನ್ ಪುಟ್ ದಿ ಟೈಮ್, ಅಲ್ಲೇ ನಿಮ್ಗೆ ಅರ್ಥ ಆಗಬೇಕಾಯಿತು. ಆ ಟ್ರಾವೆಲಲ್ಲೇ, ಆ ಇನ್ಸಿಡೆನ್ಸಲ್ಲೇ ನಿಮ್ಗೆ ಅರ್ಥ ಆಗಬೇಕಾಯಿತು, ಸಮಥಿಂಗ್ ಗೋಯಿಂಗ್ ಟು ರಾಂಗ್. ಅರ್ಥ ಆಯ್ತಲ್ಲ ನಾ ಹೇಳಿದ್ದು. ಸೊ ಆ ಟೈಮಿಂಗು ಹಾಕಿ. ಇವಾಗ ಎರಡು ನಿಮಗೆ ಜಾತಕ ಸಿಗ್ತಲ್ಲೇನು ನೋಡಿ, ಪ್ರಶ್ನೆ ಜಾತಕ 2 ಸಿಕ್ತು. ಟೈಮಿಂಗ್ ವಿತ್ ದಿ ಟೈಮಿಂಗ್ ಯು ಹ್ಯಾವ್ ಟು ನೋ, ಪುಟ್ ಡೌನ್. ನಾಳೆ ಅದು ಪೋಸ್ಟ್ ಮಾಡಿ, ಯಾರ್ಯಾರಿಗೇನು ಅನ್ಸುತ್ತೆ ಅದು ಬರೀತಾರೆ. ಹಾಕ್ತೀನಿ ಗುರುಗಳೇ ಏನಾಯ್ತು ಅಂತ. ಸೊ ಟೈಮಿಂಗ್ಸ್ ನೋಡ್ಕೊಂಡು ಅವ್ರು ಚೆಕ್ ಮಾಡಿದ್ರೆ ಓಕೆ.
ನಿಮ್ಮ ವ್ಯೂನು ಹಾಕಿ, ಬೇರೆಯವರು ವ್ಯೂ ಹಾಕ್ತಾರೆ, ಕೊನೆಗೆ ತಪ್ಪಿದ್ರೆ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್. ನಾಟ್ ಈವನ್ ಸಿಂಗಲ್ ಮಿನಿಟ್ ಒಬ್ರು ಮಲಗಿಲ್ಲ ಗುರುಗಳೇ. ಅಲ್ಲಲ್ಲ, ಅದು ನೋಡೋಣ, ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಹೇಳಿದ್ನಲ್ಲ, ಆ ಥರ ಮಾಡ್ತಾ ಇರಬೇಕು. ನೋಡೋದು ಇವಾಗ ಈ ಪಿಕ್ಚರ್ ಎದುರುಗಡೆ ಇದೆ, ಸೊ ಆ ಥರ ಮಾಡಿ. ಓಕೆ, ನಾನು ಪೋಸ್ಟ್ ಮಾಡ್ತೇನೆ ಗುರುಗಳೇ. ಪೋಸ್ಟ್ ಮಾಡಮ್ಮ. ಅದೇ ಥರ ಎಲ್ಲರೂ ಮಾಡಿ. ಗುರುಪ್ರಸಾದ್, ನೀವು ಕೆಲಸ ಇರ್ಬೋದು, ಮಿನಿಮಮ್ ವೀಕ್ಲಿ ಒನ್ ಯಾವುದೋ ಒಂದು ಇನ್ಸಿಡೆನ್ಸ್ ಆ ಥರ ಮಾಡ್ತಾ ಹೋಗಿ. ಈವನ್ ಫ್ಯಾಮಿಲಿಯಲ್ಲಿ ಎಲ್ಲರ ಏನಾರ ಆಗಿರ್ಬೋದು, ವಿತ್ ದಿ ಫ್ರೆಂಡ್, ವಿತ್ ದಿ ಫ್ಯಾಮಿಲಿ ಮೆಂಬರ್ಸ್, ವಿತ್ ದಿ ಆಫೀಸ್, ಅದು ಕೆಲಸದ ಬಗ್ಗೆ ಹೇಳಿದ್ನಲ್ಲ ಆವಾಗ, ರಿಟರ್ನ್ಸ್ ಬಂದ್ರಿ ಅಂತ ಯಾಕೆ ಹೇಳಿದೆ, ಸೊ ಹೌ ಇಟ್ ಈಸ್ ಹ್ಯಾಪನ್ಸ್, ಅವೆಲ್ಲ ಅರ್ಥ ಆಗಬೇಕಾದ್ರೆ ನಾವು ಈ ಪ್ರಾಕ್ಟಿಕಲ್ ಮಾಡ್ತಾ ಇರಬೇಕು. ಇದು ಈಸಿ ವೇ, ನಿಮ್ಗೆ ಓದೋಕ್ಕಿಂತ, ಡೈಲಿ ಓದೋಕ್ಕಿಂತ ಈ ಥರ ಮಾಡ್ತಾ ಇದ್ರೆ ಈಸಿ ಆಗುತ್ತಲ್ವಾ? ಹಾಗೆ ಮಾಡಿ. ಓಕೆ ಓಕೆ, ಗುಡ್ ನೈಟ್ ಎವ್ರಿಬಡಿ. ನಮಸ್ತೆ. ನಮಸ್ತೆ. ನಾಳೆ ನೋಡೋಣ.